ಶ್ರೀ ಗುರುಭ್ಯೋ ಆರನೇ ಅಧ್ಯಾಯನೂ ಆಯ್ತಾ? ಆರನೇ ಅಧ್ಯಾಯ ಪಾರಾಯಣ ಆಯ್ತಾ? ಆಯ್ತಾ? ನೇರ ಪಾಠಕ್ಕೆ ಹೋಗೋಣಲ್ಲ. 40 ಶ್ರೀ ಭಗವಾನುವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪಾರ್ಥ ನ ಏವ ಇಹ ನ ಅಮುತ್ರ ವಿನಾಶಃ ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ನಿನ್ನೆ ಕೇಳಿದ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾನೆ. ಇವಾಗ 3 ಶ್ಲೋಕಗಳಲ್ಲಿ ಅರ್ಜುನನ ಪ್ರಶ್ನೆ ಬಂತು. ಧ್ಯಾನ ಕೈಗೂಡಿದವನಿಗೆ ಉತ್ತಮವಾದ ಮೋಕ್ಷ ಸಿಗತ್ತೆ, ಭಗವಂತನ ಸ್ಥಾನ ಸಿಗತ್ತೆ ಅಂತ ಇಷ್ಟು ಉಲ್ಲೇಖ ಮಾಡಿದ. ಅದರ ಮೇಲೆ ಧ್ಯಾನ ಭ್ರಷ್ಟರಾದವರಿಗೆ ಏನು ಸ್ಥಾನ, ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಸುಮಾರು 2-3 ಅಭಿಪ್ರಾಯಗಳನ್ನ ಇಟ್ಟುಕೊಂಡು ಏತನ್ಮೇಯ ಸಂಶಯಂ ಕೃಷ್ಣ ಛೇತ್ತು ಮರ್ಹಸಿ ಅಶೇಷ ಆಚಾರ್ಯ ಬಂದಾರಂದ್ರಿ ಉಂಟಾಗಿದ್ಯಾ? ಇಲ್ಲಿ ಮ್ಯೂಟ್ ಆಗಿಲ್ಲ, ಸರಿ ಇದೆ. ಕೇಳಿಸ್ತಾ ಇದೆ ಇವಾಗ? ಸರ್ ಪಾಠ ಶುರುವಾಗಿಲ್ವಾ ಇನ್ನ? ಆಚಾರ್ಯ ಕೇಳಿಸ್ತಾ ಇದೆ ಆಚಾರ್ಯ. ಪಾಠ ಶುರುವಾಗಿಲ್ವಾ ಇನ್ನ? ಆಚಾರ್ಯ ಬಂದಾರಂದ್ರಿ? ಆಚಾರ್ಯ ಬಂದಿದ್ದಾರೆ, ಪಾಠ ಶುರುವಾಗಿದೆ ಸರ್. ಆಯ್ತಾ? ಪಾರ್ಥ ನ ಏವ ಇಹ ನ ಅಮುತ್ರ ವಿನಾಶಸ್ತಸ್ಯ ವಿದ್ಯತೆ. ಧ್ಯಾನ ಮಾಡಿ ಅದು ಸಿದ್ಧಿಸದೇ ಇದ್ದ ವ್ಯಕ್ತಿ ಅಂತ. ಧ್ಯಾನ ಭ್ರಷ್ಟ ಅಂದ್ರೆ ಹಾಗರ್ಥ. ಧ್ಯಾನ ಮಾಡ್ತಾ ಇದ್ದಾನೆ, ಅದರ ಸಿದ್ಧಿ ಆಗ್ಲಿಲ್ಲ. ಅದರಿಂದ ಧ್ಯಾನ ಭ್ರಷ್ಟನಾಗೋದನ್ನ ಧ್ಯಾನದ ಪರಿಪೂರ್ಣ ಅವಸ್ಥೆಯನ್ನು ಮುಟ್ಟದೇ ಇರುವ ವ್ಯಕ್ತಿ ಅಂತ. ಈ ಕರ್ತವ್ಯ ಭ್ರಷ್ಟ ಅಂತ ಹೇಳಿದ್ರೆ ಕರ್ತವ್ಯವನ್ನ ಬಿಟ್ಟವ ಅಂತ ಅರ್ಥ. ಆಯ್ತಾ? ಪರಿಪೂರ್ಣವಾಗಿ ಕರ್ತವ್ಯವನ್ನ ಬಿಟ್ಟಿಲ್ಲ, ಸ್ವಲ್ಪ ಮಾಡಿದ್ದಾನೆ. ಅದು ಎಷ್ಟು ಸಿದ್ಧಿ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಗಿಲ್ಲ. ಅದಕ್ಕೆ ನಿನ್ನೆ ದಿವಸ ಅರ್ಥ ಬರೆದ್ರು. ಧ್ಯಾನ ಸಂಪೂರ್ತಿಂ ಅನ್ನೋ ಶಬ್ದವನ್ನು ಹಾಕಿದರು ರಾಯರು. ಧ್ಯಾನದ ಸಂಪೂರ್ಣತೆಯನ್ನ ಪಡೆಯದ ವ್ಯಕ್ತಿ. ಹೌದು, ಅದಿನ್ನೂ ಸಿಕ್ಕಿಲ್ಲ. ಹಾಗಾದ್ರೆ ಇಷ್ಟು ಧ್ಯಾನ ಮಾಡಿದ್ದಕ್ಕೆ ಏನು ಫಲ? ಹಾಗಾದ್ರೆ ನರಕವನ್ನು ಅನುಭವಿಸ್ತಾನೋ? ಅನುಭವಿಸಲೇಬೇಕಲ್ವಾ ಅಂತ ಪ್ರಶ್ನೆ ಅಲ್ವಾ? ನಕಿಂ ಅವನ ಅನುಭವಿಸದಲ್ಲಿ ಚಿನ್ನಾಭ್ರಮಿವ ಅಲ್ವಾ? ಯಾಕಂದ್ರೆ ಗಾಳಿಯಿಂದ ಹೊಡೆಯಲ್ಪಟ್ಟ ಮೇಘ ಹೇಗೆ ಅದು ನಾಶ ಆಗುತ್ತೋ ಅದೇ ರೀತಿ ಇವನು ನಾಶ ಆಗ್ಲೇಬೇಕಲ್ವಾ? ಹಾಗಾದ್ರೆ ಏನು ಗತಿ ಅವನಿಗೆ ಅಂತ ಅರ್ಜುನನ ಪ್ರಶ್ನೆಯ ಹಿನ್ನೆಲೆ. ಅದಕ್ಕೆ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಪಾರ್ಥ, ಹೇ ಪಾರ್ಥ, ಸಂಬೋಧನೆಯದು. ಇಹ
ಅಮೂತ್ರ. ಇಹ ಅಂದ್ರೆ ಇಲ್ಲಿ, ಅಮೂತ್ರ ಅಂದ್ರೆ ಪರಲೋಕದಲ್ಲಿ ಅಂತ ಅರ್ಥ. ಆಯ್ತಾ? ಇಲ್ಲಿ ಮತ್ತು ಪರಲೋಕದಲ್ಲಿ ತಸ್ಯ ವಿನಾಶಃ ನ ವಿದ್ಯತೆ. ಈ ಲೋಕದಲ್ಲಿ ಆಗಲಿ ಅಥವಾ ಪರಲೋಕದಲ್ಲಿ ಆಗಲಿ ಯಾರು ಧ್ಯಾನ ಪರಿಪೂರ್ಣ ಆಗದೇ ಇದ್ದ ವ್ಯಕ್ತಿ ಆ ಜೀವ ಇದ್ದಾನೆಯೋ ಅವನಿಗೆ ನಾಶ ಇಲ್ಲ. ನಾಶ ಇಲ್ಲ ಅಂತ ಹೇಳಿದ್ರೆ ನಾಶ ಬರೋದಾದ್ರೆ ಹೇಗೆ? ಪರತ್ರ ನಾಶ ಇಲ್ಲ, ಪರಲೋಕದಲ್ಲಿ ನಾಶ ಇಲ್ಲ, ಇಹಲೋಕದಲ್ಲಿ ನಾಶ ಇಲ್ಲ ಅಂದ್ರೆ ಏನರ್ಥ? ಯಾವ ರೀತಿಯಾಗಿ ನಾಶ ಬರಲಿಕ್ಕೆ ಅವಕಾಶ ಇತ್ತು? ಹೌದಾ ಇಲ್ಲ? ಈ ಲೋಕದಲ್ಲಿ ನಾಶ ಇಲ್ಲ ಅಂದ್ರೆ ಯಾವಾಗ್ಲೂ ಇಲ್ಲೇ ಇರ್ತಾನೆ ಅಂತ ಅರ್ಥನಾ? ಅಥವಾ ಈ ಲೋಕಕ್ಕೆ ಬರೋದೇ ಇಲ್ಲ ಅಂತ ಅರ್ಥವಾ? ಅದಕ್ಕೆ ಈ ಲೋಕದಲ್ಲಿ ನಾಶ ಇಲ್ಲ ಅಂತ ಹೇಳಿದ್ರೆ, ಪರಲೋಕದಲ್ಲಿ ನಾಶ ಇಲ್ಲ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾಶ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಹೀನ ಜನ್ಮಗಳು ಇಲ್ಲ ಅಂತ ಅರ್ಥ. ಹೀನ ಜನ್ಮ ಇಲ್ಲ ಅವನಿಗೆ. ಆಯ್ತಾ? ಅದೇ ಅಭಿಪ್ರಾಯವನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆಯ್ತಾ? ಅಂದ್ರೆ ಅಂದ್ರೆ ಹೀನ ಜನ್ಮ ಅಂದ್ರೆ ಈ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟೋದು. ಹಾಗಲ್ಲ, ತಿರ್ಯಗಾದ ಯೋನಿಗಳಲ್ಲಿ ಹುಟ್ಟೋದು. ಈ ನಾಯಿ, ನರಿ, ಕ್ರಿಮಿ, ಕೀಟಗಳು, ಇನ್ನು ಕೆಳಗಿನ ಜನ್ಮಗಳಿಗೆ ಅವನು ಹೋಗೋದಿಲ್ಲ ಅಂತ ಅರ್ಥ. ಇದೇ ನಾಶ ಅಂತ ಹೇಳಿ. ಆಯ್ತಾ? ಈ ನಾಶ ಅವನಿಗೆ ಆಗೋದಿಲ್ಲ. ಧ್ಯಾನ ಭ್ರಷ್ಟ ಯಾರು ಧ್ಯಾನವನ್ನ ಮಾಡಿ ಪೂರ್ಣ ಮಾಡಿಕೊಂಡಿರೋದಿಲ್ವೋ ಅಂಥ ವ್ಯಕ್ತಿ ಧ್ಯಾನ ಮಾಡಿರ್ತಾನೆ, ಒಂದು 75% ಧ್ಯಾನ ಮಾಡಿದ್ದಾನಪ್ಪ, ಅವನಿಗೆ ನಾಶ ಇಲ್ಲ. ನಾಶ ಇಲ್ಲ ಅಂದ್ರೆ ಕೃಷ್ಣನ ಅಭಿಪ್ರಾಯ ಏನು? ಅವನಿಗೆ ತಿರ್ಯಗಾದಿ ಯೋನಿಗಳಲ್ಲಿ ಅವ ಹುಟ್ಟೋದಿಲ್ಲ, ಪ್ರಾಣಿ ಪಕ್ಷಿಗಳಾಗಿ ಅವ ಹುಟ್ಟೋದಿಲ್ಲ, ಇನ್ನೂ ಮನುಷ್ಯನಾಗೆ ಹುಟ್ಟುತ್ತಾ ಇರ್ತಾನೆ, ಮತ್ತಿನ್ನು ಸಾಧನೆ ಮಾಡ್ಕೊಳ್ತಾ ಇರ್ತಾನೆ. ಇದು ಅವರ ಇನ್ನು ಹೇಳ್ತಾರೆ, ಇದು ಒಂದರಲ್ಲೇ ಬಿಟ್ಟಿಲ್ಲ, ಇನ್ನು 2-3 ಶ್ಲೋಕದಲ್ಲಿ ಮುಂದುವರಿಸ್ತಾನೆ ಅದನ್ನ. ಆಯ್ತಾ? ಒಂದಂಶ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಏನಪ್ಪಾ? ಧ್ಯಾನ ಭ್ರಷ್ಟನಾದವ ಅಂತ ಹೇಳಿದ್ರೆ ಧ್ಯಾನದ ಸಂಪೂರ್ತಿಯನ್ನ ಪಡೆಯದ ವ್ಯಕ್ತಿ. ಈ ಜನ್ಮದಲ್ಲಿ 75% ಅಷ್ಟೇ ಆಗಿದೆ, ಇನ್ನು 25% ಬಾಕಿ ಇದೆ. ಅದೇ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಯಾವುದೋ ಒಂದು ಕ್ರಿಮಿ ಆಗಿಯೋ ಅಥವಾ ಏನೋ ಸೊಳ್ಳೆ ಆಗಿಯೋ ನೊಣವಾಗಿ ಹುಟ್ಟುಬಿಟ್ರೆ ಹೊರಟೋಯ್ತು. ಏನ್ ಸಾಧನೆ ಮಾಡ್ತೀರಿ? ಇದು ಸಾಧನೆಗೆ ಇರ್ತಕ್ಕಂಥ ಶರೀರ ಇದು ಮಾತ್ರ. ಆಯ್ತಾ? ಇದರಲ್ಲಿ ಎಷ್ಟು ಸಾಧನೆ ಮಾಡ್ಕೊಳ್ಬಹುದು, ಉಳಿದ ಶರೀರಗಳದಷ್ಟು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಭಗವಂತ ಏನ್ ಮಾಡುತ್ತಾನೆ? ಧ್ಯಾನವನ್ನ ಮಾಡಿ ಅದನ್ನ ಪೂರ್ಣ ಮಾಡಿಕೊಳ್ಳದ ವ್ಯಕ್ತಿಗಳಿಗೆ ಮತ್ತೆ ಸಾಧನ ಶರೀರವನ್ನೇ ಕೊಡ್ತಾ ಹೋಗ್ತಾನೆ ಮುಂದಿನ ಶರೀರಗಳಲ್ಲಿ. ಏನು ಅಂದ್ರೆ ಮತ್ತೆ ಜಿಂಕೆಯಾಗಿ ಹುಟ್ಟುತ್ತಾನೆ ಅಂತನಾ? ಹುಟ್ಟಿದ ಮತ್ತೆ ಕೊನೆಗೆ ಆದದ್ದೇನು? ಅದಕ್ಕೆ ಅಲ್ಲಿ ಗಮನಿಸ್ಬೇಕು. ಬರೀ ಶರೀರ ಮಾತ್ರ ಅಲ್ಲ, ಜಿಂಕೆಯಾಗಿ ಹುಟ್ಟಿದ್ರೂ ಕೂಡ ಉಳಿದ ಯಾವ ಜಿಂಕೆಗಳಂತೆ ಅವನಿರಲಿಲ್ಲ. ಎಲ್ಲ ಜಿಂಕೆಗಳಿಗಿಂತಲೂ ಭಿನ್ನವಾಗೇ ಇದ್ದ. ಆ ಜಿಂಕೆಯ ಶರೀರ ಬಂದರೂ ಕೂಡ ಅವನಿಗೆ ಪೂರ್ವ ಜನ್ಮದ ಸಂಸ್ಕಾರ ಯಾವುದು ಹೋಗಿರಲಿಲ್ಲ ಭರತನಿಗೆ. ಆಯ್ತಾ? ಹಾಗಾಗಿ ಪರತ್ರ ನಾಶ ಅಂದ್ರೇನು? ಅಂದ್ರೆ ಪರಲೋಕದಲ್ಲಿ ಅವನಿಗೆ ನಾಶ ಇಲ್ಲ ಅಂದ್ರೆ ಅವನು ಸತ್ತ ಅಂದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ನರಕಕ್ಕೆ ಬರೋದೇ ಇಲ್ಲ. ಧ್ಯಾನ ಭ್ರಷ್ಟನಾದವನಿಗೆ ನರಕದ ಪ್ರಾಪ್ತಿ ಇಲ್ಲ. ಇದೇ ಪರಲೋಕದ ನಾಶ ಅಂತ ಹೇಳಿದ್ರೆ. ಇಹಲೋಕದ ನಾಶ ಅಂತ ಹೇಳಿದ್ರೆ ತಿರ್ಯಗಾದಿ ಯೋನಿಗಳು. ತಿರ್ಯಕ್ಕಂದ್ರೆ ಅಡ್ಡಡ್ಡ. ಆಯ್ತಾ? ನಾವೆಲ್ಲ ಊರ್ಧ್ವ ಸ್ರೋತಸ್ಸುಗಳು ಅಂದ್ರೆ ಗಿಡ ಮರಗಳು, ಇವೆಲ್ಲ ಊರ್ಧ್ವ ಸ್ರೋತಸ್ಸುಗಳಲ್ಲಿ ಸೇರಿಕೊಳ್ತಾರೆ. ತಿರ್ಯಕ್ ಸ್ರೋತಸ್ಸುಗಳು ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಸೇರಿಕೊಳ್ತಾರೆ. ಆಯ್ತಾ? ಅರ್ವಾಕ್ ಸ್ರೋತಸ್ಸುಗಳಲ್ಲಿ ಮನುಷ್ಯರು ಸೇರಿಕೊಳ್ತಾರೆ. 3 ವಿಧ: ಊರ್ಧ್ವ ಸ್ರೋತಸ್ಸುಗಳು, ಅರ್ವಾಕ್ ಸ್ರೋತಸ್ಸುಗಳು, ತಿರ್ಯಕ್ ಸ್ರೋತಸ್ಸುಗಳು ಅಂತ 3 ವಿಧವಾದ ಸೃಷ್ಟಿಯನ್ನ ಚತುರ್ಮುಖ ಬ್ರಹ್ಮದೇವರು ತಾವು ಮಾಡಿದ್ದು. ಅದರಲ್ಲಿ ತಿರ್ಯಗಾದಿ ಯೋನಿಗಳಲ್ಲಿ ಹುಟ್ಟೋದಿಲ್ಲ. ಅದೇ ಧ್ಯಾನ ಭ್ರಷ್ಟನಾದವನಿಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಧ್ಯಾನದ ಸಿದ್ಧಿಯನ್ನ ಪಡೆಯದ ವ್ಯಕ್ತಿ ಅವನು ಇದನ್ನ ಪಡ್ಕೊಳ್ತಾನೆ. ಅಂಥವ ಪಾರ್ಥ ದುರ್ಗತಿಯನ್ನ ಎಂದೂ ಪಡ್ಕೊಳ್ಳೋದಿಲ್ಲ. ಇಲ್ಲ, ಸಾಧಾರಣ ಹೇಳ್ತಾರೆ ನೋಡಿ ಮುಂದಿನ ಶ್ಲೋಕದಲ್ಲಿ, ಬೇರೆ ಸಾಧನ ಶರೀರವನ್ನೇ ಕೊಡ್ತಾನೆ. ಆಯ್ತಾ? ಸಾಧನವನ್ನ ಮಾಡಿಕೊಳ್ಳತಕ್ಕಂಥ ಶರೀರವನ್ನೇ ಕೊಡ್ತಾನೆ. ಅಂದ್ರೆ ಮನುಷ್ಯ ಯೋನಿಯಲ್ಲಿಯೇ ಹುಟ್ಟುತ್ತಾನೆ ಅಂತ ಅರ್ಥ. ಇನ್ನು ಇದೆ ಮುಂದಿನ ಶ್ಲೋಕ ಇದೆ ನೋಡಿ, ಇದು ಪೂರ್ಣ ಉತ್ತರ ಸಿಗತ್ತೆ ಅದಕ್ಕೆ. ಆಯ್ತಾ? ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ತಾತ ಅಂತ ಹೇಳಿ ಇದು ಸಂಬೋಧನೆ. ಆಯ್ತಾ? ಅರ್ಜುನನಿಗೆ ಸಂಬೋಧನೆ. ತಾತ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಆಯ್ತಾ? ಪೂಜ್ಯನೆ ಅಂತಲೂ ಒಂದು ಅರ್ಥ ಇದೆ.
ಆ ಅರ್ಥದಲ್ಲಿ ಅರ್ಜುನನನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ, ಹೇ ತಾತ, ಎಲೆ ಪೂಜ್ಯನೇ, ಕಲ್ಯಾಣಕೃತ್, ಕಲ್ಯಾಣಂ ಕರೋತಿ ಇತಿ ಕಲ್ಯಾಣಕೃತ್. ಕಲ್ಯಾಣ ಅಂದ್ರೆ ಒಳ್ಳೇದನ್ನ ಮಾಡತಕ್ಕಂಥ ವ್ಯಕ್ತಿ ಎಂದೂ ಕೂಡ ದುರ್ಗತಿಯನ್ನ ಹೊಂದೋದಿಲ್ಲ. ಯಾಕೆ ಒಳ್ಳೆ ಕೆಲಸನೇ ಯಾಕೆ ಮಾಡಬೇಕು ಅಂದ್ರೆ ಉತ್ತರ ಇದೆ, ದುರ್ಗತಿ ಬೇಡವೋ ಒಳ್ಳೆ ಕೆಲಸ ಮಾಡಿ. ಆಯ್ತಾ, ಹಿಂದೆನೆ ಒಂದು ಇದೇನೆ ಹೇಳಿದ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಇದು ಕೂಡ ಅಲ್ಲಿಯೂ ಕೂಡ ಇದೇ ಅಭಿಪ್ರಾಯದಿಂದಲೇ ಹೇಳಿದ್ದದು ಆ ಮಾತನ್ನು ಕೂಡ. ಯಾಕೆ ಇಲ್ಲಿ ಮತ್ತೆ ಅಮೂತ್ರ ಪರಲೋಕದಲ್ಲಿ ಅವನಿಗೆ ನಾಶ ಇಲ್ಲ ಅಂದ್ರೆ, ಕಲ್ಯಾಣಕೃತ್, ಯಾರು ಮಂಗಳವನ್ನ ಒಳ್ಳೆಯ ಕೆಲಸವನ್ನ ಮಾಡುತ್ತಾರೆಯೋ ಅಂಥವ್ರು ಎಂದೂ ಕೂಡ ದುರ್ಗತಿಂ ತಾತ ನೈವ ಗಚ್ಚತಿ, ಎಂದು ಕೂಡ ಅವರಿಗೆ ದುರ್ಗತಿ ಇಲ್ಲ. ಇದೇ ಕಾರಣ. ಇದಿಷ್ಟು ಮೂಲದ ಅಭಿಪ್ರಾಯ, ಸರಳವಾಗಿದೆ, ಏನು ಹೆಚ್ಚಿಗೆ ಕಷ್ಟ ಇಲ್ಲ ಅಲ್ವಾ. ಪಾರ್ಥ ಇವ ನೈವ ನ ಏವ, ಆಯ್ತಾ, ನೈವ ವಿನಾಶಃ, ವಿನಾಶಃ ನೈವ, ಇಲ್ಲವೇ ಇಲ್ಲ ಅಂತ ಅರ್ಥ. ತಸ್ಯ ನ ವಿದ್ಯತೆ, ನ ವಿದ್ಯತೆ ಏವ, ವಿದ್ಯತೆ ಲಾಭೆ. ಅದು ಬೇರೆ, ವಿಧ ಜ್ಞಾನ ಇಲ್ಲ, ಇದು ವಿದುಲರ ಲಾಭೆ. ವಿದುಧಾತು ಎರಡರ್ಥದಲ್ಲಿ ಬರುತ್ತೆ, ವಿದುಧಾತುವಿಗೆ ಅನೇಕ ಅರ್ಥ ಇದೆ, ಆಯ್ತಾ. ಅದರಲ್ಲಿ ಜ್ಞಾನ ಅಂತಲೂ ಒಂದು ಅರ್ಥ ಇದೆ, ಲಾಭ ಅನ್ನುವ ಒಂದು ಅರ್ಥವೂ ಇದೆ, ಹಾಗೆ. ಇಲ್ಲಿ ವಿದ್ಯತೆ ಅನ್ನೋದು ವಿದುಲರ ಲಾಭೆ ಅಂತ ಧಾತು. ಉಂಟು ನೋಡಿ, ಈಗ ನಿಮ್ಗೆ ಎಲ್ಲಾ ಪ್ರಶ್ನೆ ಏನು, ಇವತ್ತಿನ ಪಾಠ ಮುಗಿದ್ಮೇಲೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ನಿಮಗೆ, ಆಯ್ತಾ. ಮುಂದಿನ ಶ್ಲೋಕದಲ್ಲಿ ಇರೋದೆಲ್ಲ ಈಗ ಬರ್ತಾ ಇದ್ದಾವೆ ನಿಮ್ಗೆ ಪ್ರಶ್ನೆಗಳು, ಆಯ್ತಾ. ಈ ಶ್ಲೋಕಕ್ಕೆ ಈಗ ನೋಡೋಣಂತೆ, ವಿವೃತಿ ನೋಡೋಣ. ಈಗ ಪ್ರಶ್ನಸ್ಯ ಉತ್ತರಂ ಆಹ ಸಾರ್ಥೈಹಿ ಚತುರ್ಭಿಹಿ, ಆಯ್ತಾ. ಮುಂದಿನ 4 ಶ್ಲೋಕಗಳಿಂದ ಕೃಷ್ಣ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಹೇ ಪಾರ್ಥ, ಇಹ ನಾಮ ಲೋಕೆ, ಆಯ್ತಾ, ಭೂಲೋಕದಲ್ಲಿ ಅಂತ ಅರ್ಥ. ಇಹ ಅಮುತ್ರ ಪರಲೋಕೆ ಚ ನಾಶಃ ತಸ್ಯ ನಾಸ್ತಿ. ತಸ್ಯ ನಾಮ ಯಾರ ಧ್ಯಾನ ಸಂಪೂರ್ತಿಯನ್ನ ಪಡೆಯದ ಜೀವನಿಗೆ, ನಾಸ್ತಿ ಇಲ್ಲ. ಇಹ ಇಹ ನಾಶಃ, ಇಲ್ಲಿ ನಾಶ ಅಂದ್ರೆ ಏನು, ತಿರ್ಯಗಾದಿ ದುರ್ಗತಿ ಪ್ರಾಪ್ತಿ. ತಿರ್ಯಗ್ ಯೋನಿಗಳಲ್ಲಿ ಹುಟ್ಟತಕ್ಕಂಥದ್ದೇ ಅವನಿಗೆ ಇಲ್ಲಿ ನಾಶ ಅಂತ ಹೇಳಿದ್ರೆ. ಯಾಕೆಂದ್ರೆ 84 ಲಕ್ಷ ಯೋನಿಗಳಲ್ಲಿ ಮಾನವ ಯೋನಿ ಅತ್ಯಂತ ಶ್ರೇಷ್ಠವಾದ ಯೋನಿ, ಅದು ಅದೇ ಕಟ್ಟ ಕಡೆ. ಅದು 84ರಲ್ಲಿ ಅದು ಕೊನೆ 89,999 ಕಳೆದ ಮೇಲೆ ಇದು ಕೊನೆಯದು ಬರೋದೇ ಇದು ಮಾನವ ಯೋನಿ, ಮನುಷ್ಯ ಯೋನಿ, ಆಯ್ತಾ. ಹಾಗಾಗಿ ಇದಕ್ಕಿಂತ ನೀವು ಒಂದು ಸ್ಟೆಪ್ ಕೆಳಗಿಳಿದ್ರು ಅದು ಅಧೋಗತಿ ಅಂತಾನೆ ಅರ್ಥ. ಹಾಗಾಗಿ ಉಳಿಸಿದ್ರೆ ಇದರಲ್ಲೇ ಉಳಿಸು, ಕೆಳಗಿನ ಜನ್ಮ ಮಾತ್ರ ಕೊಡಬೇಡ ಅಂತಲೇ ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು ಪ್ರತಿನಿತ್ಯ. ಹಾಗಾಗಿ ಇಲ್ಲಿ ನಾಶ ಅಂದ್ರೆ ಅದೇ ದುರ್ಗತಿ ಪ್ರಾಪ್ತಿ, ಅದರ ನಾಶ. ತಿರ್ಯಗಾದಿ ದುರ್ಗತಿ ಪ್ರಾಪ್ತಿ, ಪರತ್ರ ನಾಶ ನರಕ ಪ್ರಾಪ್ತಿ. ಓದುವಾಗ ಸರಿಯಾಗಿ ಓದ್ಬೇಕು, ಆಯ್ತಾ. ಪರತ್ರ ನಾಶ ಹೀಗೆಲ್ಲ ಓದ್ಬಾರ್ದು. ಪರತ್ರ ನಾಶ ನರಕ ಪ್ರಾಪ್ತಿ. ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಅರ್ಥ ಆಗಿದೆ ಅಂತ ಅರ್ಥ ಅಲ್ವಾ. ಹಾಗೆ ಓದೋದ್ರಲ್ಲೇ ಗಮನಿಸ್ಬಿಡ್ಬೋದು. ಇವನಿಗೆ ಆ ವಾಕ್ಯ ಅರ್ಥ ಆಗಿದೆಯೋ ಇಲ್ವೋ, ಅವನು ಅದಕ್ಕೆ ನಾವು ಓದಿಸ್ತಾ ಇರ್ತೀವಿ ವಾಕ್ಯನ ವಿದ್ಯಾರ್ಥಿಗಳ ಹತ್ರ. ನಾವು ಪಾಠ ಮಾಡುವಾಗ ವಾಕ್ಯ ಓದು, ಮಾರನೇ ದಿವಸ ಚಿಂತನೆ ಹೇಳುವಾಗ ಹಾಗೆ ಹೇಳಿಸ್ತಾ ಇರ್ತೀವಿ. ವಾಕ್ಯ ಓದಿ ಚಿಂತನೆ ಹೇಳ್ಬೇಕು. ವಾಕ್ಯ ಓದಿದ್ರೆ ಅದೇ ಗೊತ್ತಾಗ್ಬಿಡು, ಇವನಿಗೆ ಈ ವಾಕ್ಯ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಾಗ್ಬಿಡುತ್ತೆ. ಹಾಗೆ ತದ್ವಯಂ ತಸ್ಯ ಯೋಗ ಭ್ರಷ್ಟಸ್ಯ ನ ಇತ್ಯರ್ಥ. ಈ ಎರಡೂ ಕೂಡ ಇಹಲೋಕದ ನಾಶ, ಪರಲೋಕದ ನಾಶ. ತಸ್ಯ ನ ವಿದ್ಯತೆ ಅಂತ ಹೇಳಿದ್ರು. ಕಸ್ಯ ಯೋಗ ಭ್ರಷ್ಟಸ್ಯ. ಯೋಗ ಭ್ರಷ್ಟ ಅಂತ ಹೇಳಿದ್ರೆ ಯೋಗಚ್ಯುತನಾದವ ಅಂದ್ರೆ ಏನು, ಯೋಗವನ್ನ ಅದನ್ನ ಜ್ಞಾಪಕ ಇಟ್ಟುಕೊಳ್ಬೇಕು. ಯೋಗವನ್ನೇ ಮಾಡದೇ ಇರತಕ್ಕಂಥ, ಧ್ಯಾನವನ್ನೇ ಮಾಡದೇ ಇರತಕ್ಕಂಥ ವ್ಯಕ್ತಿ ಅಂತ ಅರ್ಥ ಮಾಡಬಾರದು. ಧ್ಯಾನ ಮಾಡಿ ಅದರ ಸಂಪೂರ್ಣತೆಯನ್ನ ಪಡೆಯದ ಜೀವನಿಗೆ ಅಂತ ಅರ್ಥ. ಈ ಎರಡೂ ಕೂಡ ಅವನಿಗೆ ಆಗೋದಿಲ್ಲ. ಧ್ಯಾನ ಅಪೂರ್ಣ ಆಗಿದೆ ಅಂತ ಅರ್ಥ, ಅಪೂರ್ಣನಾದ ವ್ಯಕ್ತಿ. ಇಲ್ಲಿ ನೈವ ನ ಎರಡೆರಡು ನಂಜ ಕೊಟ್ಬಿಟ್ಟಿದ್ದಾನೆ ಕೃಷ್ಣ. ಖಂಡ ಸ್ಮೃತಿರ್ ಧಾರಣ ಸ್ಯಾದ ಖಂಡ ಧ್ಯಾನ ಮುಚ್ಚತೆ.
ಅಲ್ಲ, ಯಾಕೆಂದ್ರೆ ಈಗ ಈ ಜನ್ಮದಲ್ಲಿ ಧ್ಯಾನ ಮಾಡಿದೆ, ಕಣ್ಮುಚ್ಚಿಕೊಂಡೇ ಮಾಡದೆ, ನಾನು ಅಖಂಡವಾಗಿ ಧ್ಯಾನ ಮಾಡಿದ್ದೇನೆ. ಇವಾಗ ಖಂಡ ಧ್ಯಾನ ಮಾಡ್ಲಿಲ್ಲ, ಅಖಂಡವಾಗಿ ಧ್ಯಾನ ಮಾಡಿದೆ. ಎಷ್ಟು ಬೇಕು ಈಗ ಧ್ಯಾನ ಮಾಡ್ಲಿಕ್ಕೆ? ಪರಿಪೂರ್ಣತೆ ಬೇಕು, 100% ಧ್ಯಾನ ಆಗಬೇಕು. ಅದಿನ್ನೂ ಆಗ್ಲಿಲ್ಲ. ಯಾಕೆಂದ್ರೆ ಎಲ್ಲರ ಧ್ಯಾನದ ಪ್ರತಿಯೊಂದರಲ್ಲಿಯೂ ವ್ಯತ್ಯಾಸ ಉಂಟು. ಈಗ ನನಗೆಷ್ಟು ಧ್ಯಾನದ ಪರಿಪೂರ್ಣತೆಯೋ ನಿಮಗಷ್ಟಿರ್ಲಿಕ್ಕಿಲ್ಲ ಅಲ್ವಾ? ಪ್ರತಿಯೊಬ್ಬ ಜೀವರ ಯೋಗ್ಯತೆಗೆ ಅನುಗುಣವಾಗಿ ಅವರ ಧ್ಯಾನದ ಪೂರ್ಣತೆ ಇರುತ್ತೆ. ಇಲ್ಲ ಮಕ್ಕಳು ನಾವೆಲ್ಲ ಒಟ್ಟಿಗೆ ಕೂತಿರ್ತೇವೆ, ಎಲ್ಲರೂ ಸ್ವೀಟ್ ತಿಂತೀವಿ, ಹೌದಾ ಇಲ್ಲ? ಮಕ್ಕಳು ತಿಂತಾರೆ, ನಾವು ತಿಂತಾರೆ, ದೊಡ್ಡವರು ತಿಂತಾರೆ. ಒಳ್ಳೆ ಯುವಕನಾದವ ಒಂದು 10-15 ಸ್ವೀಟ್ ತಿನ್ಬಹುದು, ಸಣ್ಣ ಮಗು 1 ತಿನ್ಬಹುದು. ಅದಕ್ಕೂ ತೃಪ್ತಿ ಉಂಟು, ಇವನಿಗೂ ತೃಪ್ತಿ ಉಂಟು. ಹಾಗೆ ಧ್ಯಾನದಲ್ಲಿಯೂ ಕೂಡ ಅವರ ಯೋಗ್ಯತೆಗೆ 100% ಆಗಬೇಕು ಅಂದ್ರೆ ವರ್ಷಾನುಗಟ್ಲೆ 10 ವರ್ಷ ಸಾಧನೆ ಮಾಡಿ 10 ವರ್ಷ ಧ್ಯಾನ ಮಾಡಬೇಕು. ನನ್ನ ಯೋಗ್ಯತೆಗೆ ಪರಿಪೂರ್ಣತೆ ಬರಬೇಕು ಅಂದ್ರೆ 1 ವರ್ಷ ಸಾಕು. 1 ವರ್ಷ ಪರಿಪೂರ್ಣತೆ ಬಂದವನಿಗೆ ಸಿಗುವ ಫಲಕ್ಕೂ 10 ವರ್ಷ ಸಾಧನೆ ಮಾಡಿ ಪರಿಪೂರ್ಣತೆಯನ್ನು ಪಡೆದುಕೊಂಡ ವ್ಯಕ್ತಿಗೂ ವ್ಯತ್ಯಾಸ ಇದೆ. ಪರಿಪೂರ್ಣತೆಯಲ್ಲಿ ಸಮಾನತೆ ಇರಬಹುದು, ಆದರೆ ಅದರ ಫಲದಲ್ಲಿ ವ್ಯತ್ಯಾಸ ಇದೆ. ಮನಸ್ಸಿಗೆ ಬಂತಾ? ತದ್ವಯಂ ತಸ್ಯ ಯೋಗ ಭ್ರಷ್ಟಸ್ಯ ನ ಇತ್ಯರ್ಥಃ. ನನ್ಯದ್ವಯಂ ಆದರಾರ್ಥಂ ಅಲ್ವಾ? ಆದರಾರ್ಥ ಎರಡು ಬಾರಿ ನನ್ಯ ಅಂತ ಕೊಟ್ಟಿದ್ದಾರೆ. ನೈವ ವಿದ್ಯತೆ ಅಂದ್ರೆ 2 ಬಾರಿ ನನ್ ಹೇಳಿದ್ರಿಂದ ಆಗೋದೇ ಇಲ್ಲ ಅಂತ ಅರ್ಥ. ಅವನಿಗೆ ನರಕ ಪ್ರಾಪ್ತಿ ದುರ್ಗತಿ ಆಗೋದೇ ಇಲ್ಲ ಅಂತ ಅರ್ಥ. ಆದರಾರ್ಥಂ ದ್ವೌ ನನ್ಯದ್ವಯಂ ಆದರಾರ್ಥಂ. ನನ್ಯ ಅಂದ್ರೆ ನಕಾರ, ಆಯ್ತಾ? ಅಲ್ಲಿ ಞಕಾರ ಇತ್ತಾಗಿ ಬಿಡುತ್ತೆ. ಕುತಃ ಯಾಕಪ್ಪ ಆ ಯೋಗ ಭ್ರಷ್ಟನಾದ ವ್ಯಕ್ತಿಗೆ ಈ 2 ಯಾಕಾಗೋದಿಲ್ಲ ಅಂತ ಹೇಳಿದ್ರೆ, ಕುತಃ ಇತ್ಯತ ಉಕ್ತಂ ನಹಿ ಇತಿ. ನಹಿ ಕಲ್ಯಾಣಕೃತ್ ಕಶ್ಚಿತ್ ಶ್ರದ್ಧಯಾ ಶ್ರದ್ಧಯಾ ಕಿಂಚಿತ್ ಕಾಲಂ ಧ್ಯಾನಾದಿಕೃತ್. ನೋಡ್ರಿ, ಸ್ಪಷ್ಟವಾದ ಅರ್ಥ ಬರೆದ್ಬಿಟ್ರಿ. ಏನ್ ಅರ್ಥ ಆಯ್ತು? ಪೂರ್ತಿ ವಾಕ್ಯ ಹೇಳ್ರಿ. ಕಲ್ಯಾಣಕೃತ್ ಅಂತ ಹೇಳಿದ್ರೆ ಕಲ್ಯಾಣಕೃತ್ ಅಂದ್ರೆ ಹಾಗೆ, ಶ್ರದ್ಧಯಾ ಕಿಂಚಿತ್ ಕಾಲಂ, ಅಲ್ಲಿ ಪ್ರೆಸ್ ಕೊಡಬೇಕು, ಕಿಂಚಿತ್ ಕಾಲಂ. ಶ್ರದ್ಧಯಾ ಕಿಂಚಿತ್ ಕಾಲಂ ಧ್ಯಾನಾದಿಕೃತ್. ಸ್ವಲ್ಪ ಶ್ರದ್ಧೆಯಿಂದ ಸ್ವಲ್ಪ ಕಾಲ ಧ್ಯಾನ ಮಾಡಿದವನಿಗೆ ಇದಿಲ್ಲ. ಇನ್ನು ಭಾರೀ ತುಂಬಾ ವರ್ಷಗಳ ಕಾಲ ಶ್ರದ್ಧೆಯಿಂದ ಮಾಡಿದವನಿಗೆ ದುರ್ಗತಿ ಉಂಟಾ? ನೈವ, ಇಲ್ಲವೇ ಇಲ್ಲ. ಈಗ ಅರ್ಧ ಸ್ಪಷ್ಟ ಆಯ್ತು. ಆಯ್ತಾ? ಇನ್ನೇನ್ ನಿಮ್ದೇನ್ ಪ್ರಶ್ನೆ? ಕಲ್ಯಾಣ ಅಂದ್ರೆ ಶುಭ, ಆಯ್ತಾ? ಕಲ್ಯಾಣ ಅಂದ್ರೆ ಮಂಗಳ. ಪ್ರಕೃತದಲ್ಲಿ ಯಾವುದು ಒಳ್ಳೇದು? ಕಲ್ಯಾಣ ಶಬ್ದಕ್ಕೆ ಒಳ್ಳೇದು ಅಂತ ಅರ್ಥ. ಪ್ರಕೃತದಲ್ಲಿ ಒಳ್ಳೇದು ಯಾವುದು? ಧ್ಯಾನ. ಏನು? ಕಲ್ಯಾಣಂ ಅದಕ್ಕೆ ಅಲ್ಲ ಅದು ಬೇಡ. ಪ್ರಕೃತ ಯಾವುದು ಅದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ಒಂದು ಪದಕ್ಕೆ ಅನೇಕ ಅರ್ಥ ಇದ್ದಾಗ ಪ್ರಕೃತದಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಬೇಕೇ ಹೊರತು ಅಪ್ರಸ್ತುತವಾದ ಅರ್ಥವನ್ನು ಇಟ್ಕೊಂಡ್ಬಿಟ್ರೆ ಅದು ಸರಿ ಹೋಗು. ಅದೇ ಕಲ್ಯಾಣಕೃತ್ ಅನ್ನೋ ಶಬ್ದಕ್ಕೆ ಧ್ಯಾನಾದಿಕೃತ್ ಸ್ಪಷ್ಟಪಡಿಸೋದರಲ್ಲಿ ಅಲ್ವಾ? ಧ್ಯಾನಾದಿಗಳನ್ನ ಮಾಡುವ, ಅಲ್ಲಿ ಆದಿಪದೇನೆ ಬೇಕಾದ್ದನ್ನ ಇಟ್ಕೊಳ್ಳಿ. ಯಾವ್ದು ತತ್ತತ್ ಕಾಲಕ್ಕೆ ಯಾವ್ದು ಪ್ರಸಕ್ತವೋ ಅದನ್ನೆಲ್ಲ ಆದಿಪದದಿಂದ ಇಟ್ಕೊಳ್ಬೇಕು. ಅದಕ್ಕೆ ಸಮಾಸ ಹೇಗೆ? ಕಲ್ಯಾಣಂ ಕರೋತಿ ಇತಿ ಕಲ್ಯಾಣಕೃತ್, ಒಳ್ಳೆಯದನ್ನ ಮಾಡುವವ ಅಂತ ಅರ್ಥ. ಪ್ರಕೃತದಲ್ಲಿ ಒಳ್ಳೇದು ಯಾವುದು? ಧ್ಯಾನದ ಪ್ರಕರಣದಲ್ಲಿ ಧ್ಯಾನವನ್ನೇ ಇಟ್ಕೊಳ್ಬೇಕೇ ವಿನಃ ಬೇರೆದ್ದನ್ನ ಇಟ್ಕೊಳ್ಳಿಕ್ ಬರೋದಿಲ್ಲ. ಯಾಕೆಂದ್ರೆ ಪ್ರಕರಣದ ವಿರೋಧ ಬಂದ್ಬಿಡುತ್ತೆ. ಸರಿನಾ? ಕಶ್ಚಿತ್ ದುರ್ಗತಿ ತಾಥ ಗಚ್ಚತಿ. 2 ಧಾತು. ಗಚ್ಚತಿ ಅನ್ನೋದು ನಿನ್ನೇನು ಬಂದಿದೆ. ಗಮನರ್ಗತೌ ಧಾತು ಲಟ್ಲಕಾರ. ಸರಿ ಹೋಯ್ತಾ ಇವಾಗ? ಪಾರ್ಥ ಇಹ ಅಮುತ್ರ ಚ ವಿನಾಶಃ ತಸ್ಯ ನಾಮ ಯೋಗ ಭ್ರಷ್ಟ ಜೀವಸ್ಯ ವಿನಾಶಃ ನಾಸ್ತಿ. ವಿನಾಶಃ ನ ಅಸ್ತಿ. ಅಸ್ತಿ ಅಂತಿಲ್ಲ, ಇಟ್ಕೊಳ್ಬೇಕಷ್ಟೇ. ವಿನಾಶಃ ನೈವ ಅಂತ ಅಷ್ಟೇ ಇದೆ. ನೈವ ನ ಅಸ್ತಿ ಅಂತ ಅರ್ಥ.
ಯಾಕೆ? ಕಾರಣ ಏನಪ್ಪಾ ಅದಕ್ಕೆ? ಉತ್ತರಾರ್ಧದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಕಲ್ಯಾಣಕೃತ್ ಕಶ್ಚಿತ್ ಕಲ್ಯಾಣಕೃತ್ ದುರ್ಗತಿಂ ನ ಗಚ್ಚತಿ. ಯಾರು ಕೂಡ ಅಂಥವರ ವ್ಯಕ್ತಿಗಳು ಯಾವತ್ತೂ ಕೂಡ ಕಲ್ಯಾಣಕೃತ್ ಅನ್ನೋ ಶಬ್ದಕ್ಕೆ ಒಂದೇ ಅರ್ಥ ಬರೆದ್ರೆ ಉಳಿದದೆಲ್ಲ ಸ್ಪಷ್ಟ ಆದ್ರಿಂದ ಬರೀಲಿಕ್ಕೆ ಹೋಗ್ಲಿಲ್ಲ. ಕಲ್ಯಾಣಕೃತ ಶ್ರದ್ಧೆಯಿಂದ ಏನೋ ಕಿಂಚಿತ್ ಕಾಲ ಧ್ಯಾನ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ನಮ್ಮಂತೆ ಅಲ್ಲ. ಮತ್ತೆ ಕಣ್ಣು ಮುಚ್ಕೊಂಡು ಕೂತರೆ ಪ್ರತಿನಿತ್ಯ ದೇವ್ರ ಪೂಜೆ ಮಾಡ್ತೇವೆ. ಶ್ರದ್ಧೆ ಇಲ್ಲ, ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಶ್ರದ್ಧೆ ಬೇಕು, ಭಕ್ತಿ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಇದೇ ಅರ್ಥ ಅದಕ್ಕೆ. ಶ್ರದ್ಧೆ ಇದ್ದರೆ ಮಾತ್ರ ನಮಗೆ ಅದರಿಂದ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಲಭ್ಯ. ಹಾಗಾಗಿ ಶ್ರದ್ಧೆಯ ಕಿಂಚಿತ್ ಕಾಲಂ ಧ್ಯಾನಾಧಿಕೃತ ಯಾರೋ ಅವನಿಗೆ ಈ ಎರಡು ಗತಿ ಆಗುವುದಿಲ್ಲ. ಇಹದಲ್ಲಿ ನಾಶ ಇಲ್ಲ, ಪರದಲ್ಲಿಯೂ ಕೂಡ ನಾಶ ಇಲ್ಲ. ಎರಡೂ ಕಡೆಯೂ ಕೂಡ ಆಗಿ ಬಿಡ್ತಾನವಾ. ಇದೇ ಫಲ. ಧ್ಯಾನ ಭ್ರಷ್ಟನಾದವನಿಗೆ ಧ್ಯಾನ ಮಾಡಿದಾನೆ, ಧ್ಯಾನ ಸಂಪೂರ್ಣ ಆಗಲಿಲ್ಲ, ಅವನಿಗೇನಪ್ಪ ಲಾಭ, ಅವನಿಗೇನು ಫಲ ಅಂತ ಹೇಳಿದ್ರೆ ಇದೇ ಫಲ ಅಂತ ಹೇಳುತ್ತೆ. ಆಗಲ್ಲ ಅಂತ ಅರ್ಥ. ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಅದೇ ನರಕಾದಿಗಳಿಗೆ ಹೋಗೋದಿಲ್ಲ. ನರಕ ಪ್ರಾಪ್ತಿ ಇಲ್ಲ, ಸ್ವರ್ಗದಲ್ಲೇ ಇರ್ತಾನೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಾಂತಿ, ಮತ್ತೆ ಸ್ವರ್ಗಕ್ಕೆ ಮತ್ತೆ ಭೂಲೋಕಕ್ಕೆ ಬರ್ತಾನೆ, ಮತ್ತೆ ಸಾಧನೆ ಮಾಡ್ಕೊಳ್ತಾನೆ. ಆಯ್ತಾ? ಅದನ್ನು ಹೇಳ್ತಾನೆ ನೋಡಿ ಮುಂದಿನ ಶ್ಲೋಕದಲ್ಲೂ ಕೂಡ. ಸ್ವರ್ಗಕ್ಕೆ ಹೋಗ್ತಾನೆ, ಹೌದು. ಆಯ್ತಾ? ಸ್ವರ್ಗಕ್ಕೆ ಹೋಗಿಯೂ ಮತ್ತೆ ಕೆಳಗ್ ಬರುವಾಗ ಮತ್ತೆ ದುರ್ಗತಿ ಬರುತ್ತೋ? ಇಲ್ಲ. ನೋಡೋಣ ಮುಂದಿನ ಶ್ಲೋಕ. ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂಗೇಃ ಯೋಗಭ್ರಷ್ಟೋಭಿಜಾಯತೆ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಅಲ್ಲಿ ತೀ ದೀರ್ಘ ಹೇಳಬೇಕು, ಯಾರ್ದೋ ಒಬ್ರದ್ದು ಬರ್ಲಿಲ್ಲ. ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂಗೇಃ ಯೋಗ ಭ್ರಷ್ಟೋಭಿಜಾಯತೆ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀಃ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟಃ ಅಭಿಜಾಯತೆ. ಇಷ್ಟೇ ಅಲ್ಲ, ಧ್ಯಾನ ಭ್ರಷ್ಟನಾದವ ಯೋಗ ಭ್ರಷ್ಟ. ಆಯ್ತಾ? ಎಲ್ಲ ಕಡೆ ಮತ್ತೆ ಪ್ರತ್ಯೇಕ ಹೇಳೋದಿಲ್ಲ. ಯೋಗ ಭ್ರಷ್ಟ ಶಬ್ದಕ್ಕೆ ಅದೇ ಅರ್ಥ. ಯೋಗ ಸಂಪೂರ್ತಿ ಆಗದ ವ್ಯಕ್ತಿ ಏನ್ ಮಾಡ್ತಾನೆ? ಪುಣ್ಯಕೃತಾನ್ ಲೋಕಾನ್ ಪ್ರಾಪ್ಯ. ಪುಣ್ಯಕೃತವಾದ ಲೋಕ ಅಂದ್ರೆ ಪುಣ್ಯವನ್ನ ಮಾಡಿದವರಿಗೆ ಸಿಗುವ ಲೋಕ, ಸ್ವರ್ಗಲೋಕ ಅಂತ ಅರ್ಥ. ಆಯ್ತಾ? ಅಲ್ಲಿ ಉಷಿತ್ವ ವಾಸ ಮಾಡ್ತಾನಂತೆ. ಅದನ್ನ ಹೊಂದಿ ಶಾಶ್ವತೀ ಸಮಾಹ ಉಷಿತ್ವ ಶಾಶ್ವತವಾಗಿ ಅಲ್ಲಿ ವಾಸ ಮಾಡ್ತಾನೆ. ಉಷಿತ್ವ ವಾಸ ಮಾಡಿ. ಇನ್ನು ಮುಗುದಿಲ್ಲ ಕ್ರಿಯೆ. ಆಯ್ತಾ? ಉಷ ಅಲ್ಲ, ವಸ. ವಸ ನಿವಾಸೆ ಅಂತ ಹೇಳಬೇಕು. ಆಯ್ತಾ? ಪುಣ್ಯಕೃತಾನ್ ಲೋಕಾನ್ ಪ್ರಾಪ್ಯ ತತ್ರ ಶಾಶ್ವತೀ ಸಮಾಹ. ಸಮಾಹ ಅಂದ್ರೆ ವರ್ಷ ಅಂತ ಅರ್ಥ. ಆಯ್ತಾ? ಶಾಶ್ವತ ವರ್ಷಗಳವರೆಗೆ. ಆಯ್ತಾ? ಶಾಶ್ವತವಾಗಿ ಅನೇಕ ವರ್ಷಗಳವರೆಗೆ
ಉಷಿತ್ವಾ ಅಲ್ಲಿ ವಾಸ ಮಾಡ್ತಾನೆ ಸ್ವರ್ಗಲೋಕದಲ್ಲಿ. ಪರ್ಮನೆಂಟ್ ಅಲ್ಲ, ಜೀವಾವಧಿ ಶಿಕ್ಷೆ ಇದ್ದಾಗ. ಹೌದೋ ಇಲ್ಲೋ? ಜೀವಾವಧಿ ಶಿಕ್ಷೆ ಅಂದ್ರೆ ಇರುತ್ತಾ? ಅಷ್ಟೇ. ಇಲ್ಲೂ ಕೂಡ ಹಾಗೆ ಅನೇಕ ಶಾಶ್ವತವಾಗಿರ್ತಾನೆ ಅಂದ್ರೆ ಅನೇಕ ವರ್ಷಗಳವರೆಗೆ ಸ್ವರ್ಗಲೋಕದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಶುಚಿ ಮತ್ತೆ ಸ್ವರ್ಗದಿಂದ ಬಂದ ಮೇಲೆ ದುರ್ಗತಿಯನ್ನು ಪಡಿತಾನೋ? ಇಲ್ಲ. ಶ್ರೀಮತಾಂ ಗೇಹೇ ಶುಚೀನಾಂ ಶ್ರೀಮತಾಂ ಗೇಹೇ, ಹುಟ್ಟುವಾಗಲೇ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟು ಬಿಡ್ತಾನೆ. ಆಯ್ತಾ? ಏನ್ ಕಷ್ಟ ಕೊಡೋದಿಲ್ಲ ಭಗವಂತ ಅವರಿಗೆ. ಶುಚೀನಾಂ ಶ್ರೀಮತಾಂ ಗೇಹೆ, ಒಳ್ಳೆಯ ಕುಲದಲ್ಲಿ ಶ್ರೀಮಂತರ ಮನೆಯಲ್ಲಿ ಅವ ಹುಟ್ಟುತ್ತಾನೆ ಅರ್ಥ. ಗೇಹೆ ಅಭಿಜಾಯತೆ, ಅಭಿಜಾಯತೆ ನಾಮ ಜಾಯತೆ. ಆಯ್ತಾ? ಅಂಥವರ ಕುಲದಲ್ಲಿ ಹುಟ್ಟುತ್ತಾನೆ. ಆಯ್ತಾ? ಸಂವತ್ಸರಾನ್ ಉಷಿತ್ವಾ ಶುಚೀನಾಂ ಶ್ರೀಮತಾಂ ಧನಿನಾಂ ಗೇಹೆ. ಗೇಹೆ, ಗೇಹ ಅಂದ್ರೆ ಮನೆ. ಗೃಹಂ ಗೇಹೋದವಸಿತಂ, ಗೇಹ ಅಂದ್ರೆ ಮನೆ, ಅಂಥವರ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ ಅರ್ಥ. ಆಯ್ತಾ? ಗೇಹ ಅಕಾರ ಅಂತ ಪುಲ್ಲಿಂಗ ಶಬ್ದ ಅದು. ರಾಮೇ ಇತಿವತ್, ಸಪ್ತಮಿ ಏಕವಚನ. ಅಭಿಜಾಯತೆ ಹಾಗೆ ಜನಿ ಪ್ರಾದುರ್ಭಾವ್ಯ ಧಾತುವಿನ ಆತ್ಮನೇ ಪದದ ಲಟ್ಲಕಾರದ ಪ್ರಥಮ ಪುರುಷ ಏಕವಚನ. ಆಯ್ತಾ? ಸುಲಭವಾಗಿದೆ ಅಲ್ವಾ? ಪುಣ್ಯಕೃತಾನ್ ಲೋಕಾನ್ ಪ್ರಾಪ್ಯ, ಪುಣ್ಯ ಪ್ರಾಪ್ಯವಾದ ಅಂದ್ರೆ ಪುಣ್ಯವನ್ನ ಮಾಡಿದವರಿಗೆ ಸಿಗುವ ಲೋಕ ಅಂದ್ರೆ ಸ್ವರ್ಗಲೋಕ. ಆಯ್ತಾ? ಅಲ್ಲಿ ಅದನ್ನ ಹೊಂದಿ, ಪ್ರಾಪ್ಯ ಅದನ್ನ ಹೊಂದಿ, ತತ್ರ ಶಾಶ್ವತೀ ಸಮಾಹ ಉಷಿತ್ವ, ಅಲ್ಲಿ ಅನೇಕ ವರ್ಷಗಳವರೆಗೆ ಉಷಿತ್ವ ವಾಸ ಮಾಡಿ. ಉಷಿತ್ವ ವಸನಿವಾಸೇತಿ ಧಾತೋ ಹೋಕ್ತ್ವಾ ಪ್ರತ್ಯಯಾಂತಂ ಅವ್ಯಯಂ. ಶಾಶ್ವತೀ ಸಮಾಹ, ಶಾಶ್ವತ ಶಾಶ್ವತ ವರ್ಷಗಳ, ಶಾಶ್ವತವಾಗಿ ಅಂತ ಹೇಳಿದರೆ ಅನೇಕ ವರ್ಷಗಳವರೆಗೆ ಅಂತ ಅರ್ಥ. ಅಲ್ಲಿ ಸುಖವನ್ನ ತಾನು ಅನುಭವಿಸಿ, ಶುಚೀನಾಂ ಪರಿಶುದ್ಧಾನಾಂ, ಯಾರು ಪರಿಶುದ್ಧರಾಗಿರ್ತಾರೆಯೋ, ಶ್ರೀಮತಾಂ ಶ್ರೀಮಂತರ, ಗೇಹೇ ಗೃಹೇ, ಗೇಹೇ ಗೃಹೇ ಅಭಿಜಾಯತೆ ಕಹ ಯೋಗ ಭ್ರಷ್ಟ. ಅವನಿಗೆ ಫಲ. ನೋಡಿದ್ರೆ ಅರ್ಜುನನ ಒಂದು ಪ್ರಶ್ನೆ ಕೃಷ್ಣನ ಎಷ್ಟು ಉತ್ತರಗಳಿಗೆ ಕಾರಣವಾಗಿದೆ. ಹಾಗಾಗಿ ಧ್ಯಾನ ಪರಿಪೂರ್ಣ ಆಗ್ಲಿಲ್ವಲ್ಲ ಅಂತ ನಾವೇನ್ ಬೇಸರ ಪಟ್ಕೊಳ್ಳೋದು ಬೇಡ. ಇದು ಒಂದು ಜನ್ಮದ ಸಾಧನೆ ಅಲ್ಲ, ಅಂತ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಬೇಕು. ನಮ್ಮ ಸಾಧನೆಯಲ್ಲಿ ಪ್ರಾಮಾಣಿಕತೆ ಇತ್ತು ಅಂದ್ರೆ ಇಷ್ಟೆಲ್ಲ ಒದಗಿಸಿಕೊಡುತ್ತಾನೆ. ಏನೋ ಈಗಿನ್ನು ನಾವು ಕಷ್ಟ ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ದಿನ್ನು ಸಾಲದು ಅಂತ ಅರ್ಥ. ಸಾಧನೆ ಇನ್ನು ಸಾಲದು, ಇನ್ನು ಉತ್ತಮ ಮಟ್ಟದ ಸಾಧನೆ ಆಗಬೇಕು ಅಂತ ಸಾಧನೆಯ ಕಡೆಗೆ ಹೆಚ್ಚು ಗಮನ ಹರಿಸಬೇಕೇ ವಿನಃ ಸಂಸಾರದ ಕಡೆಗಲ್ಲ. ಸರಿನಾ? ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವ. ಪ್ರಾಪ್ಯ ಅನ್ನೋದು ಆಪುಲರ ವ್ಯಾಪ್ತೋ ಧಾತು ಲೆಪ್ರತ್ಯಯ ಅಂತವಾದ ಅವ್ಯಯ. ಶಾಶ್ವತೀ ಸಮಾಹ, ಸಮ ಶಬ್ದಕ್ಕೆ ವರ್ಷ ಅಂತ ಅರ್ಥ. ಶಾಶ್ವತೀ ಅಂತ ಹೇಳಿದ್ರೆ, ಶಾಶ್ವತ ಅಂತ ಹೇಳಿದ್ರೆ ಅನೇಕ ವರ್ಷಗಳವರೆಗೆ ಅಂತ ಅರ್ಥ ಮಾಡಬೇಕು. ಶುಚೀನಾಂ ಶ್ರೀಹಿ ಶ್ರೀಹಿ ಯೇಷಾಂ ಅಸ್ತೀತಿ ಶ್ರೀಮತಃ ಶ್ರೀಮಂತಃ, ಶ್ರೀಮಾನ್ ಶ್ರೀಮಂತೋ ಶ್ರೀಮಂತಃ, ತೇಷಾಂ ಶ್ರೀಮತಾಂ. ಯಾವ ವಿಭಕ್ತಿ? ಷಷ್ಠಿ. ಅದಕ್ಕೆ ತೇಷಾಂ ಅಂತ ಹೇಳಿದ್ಮೇಲೂ ಮತ್ತೆ ಪ್ರಥಮ ಅಂತ ಹೇಳ್ತೀರಲ್ಲ. ಆಯ್ತಾ? ಯೋಗೇನ ಭ್ರಷ್ಟ ಯೋಗ ಭ್ರಷ್ಟ ಅಭಿಜಾಯತೆ, ಅಭಿಜಾಯತೆ ಎಂಬಲ್ಲಿ ಅಭಿ ಅನ್ನೋದು ಉಪಸರ್ಗ ಸೇರ್ಕೊಂಡಿದೆ. ಅಲ್ಲ, ಶ್ರೀಮಂತಿಕೆ ಅಂದ್ರೆ ಯಾವ ಶ್ರೀಮಂತಿಕೆ? ಅದಕ್ಕೆ ಯಾವ ಕ್ಲೇಶ ಇರಬಾರ್ದು, ಸಾಧನೆಗೆ ಅನುಕೂಲವಾಗುವಂತ ಮನೆಯಲ್ಲಿ ಹುಟ್ಟಿಸ್ತಾನೆ. ರಾಜನ ಮಗನಾಗೆ ಹುಟ್ಟಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಆ ರೀತಿ ಒಳ್ಳೆ ಕುಲದಲ್ಲಿ ಹುಟ್ಟಿದಾನ, ಒಳ್ಳೆ ಬ್ರಾಹ್ಮಣ ಕುಲದಲ್ಲೇ ಹುಟ್ಟಿದಾನ. ಭರತ ಬರಬಾರ್ದು ಹಾಗೆ. ತರ್ಹಿ ಕಿಂ ಪ್ರಾಪ್ನೋತಿ ಇತ್ಯತಃ ಪ್ರಾಪ್ಯೇತಿ. ಹಾಗಾದ್ರೆ ಇಲ್ಲಿಯೂ ನಾಶ ಹೊಂದೋದಿಲ್ಲ,
ಪರಲೋಕದಲ್ಲಿಯೂ ನಾಶ ಹೊಂದೋದಿಲ್ಲ ಅಂತ ಆದ್ರೆ ಅವನು ಮತ್ತೆ ಅದೇ ಪ್ರಶ್ನೆ, ಮತ್ತೇನು ಹೊಂತಾನೆ ಹಾಗಾದ್ರೆ ಅವನು ಅಂತ ಹೇಳಿದ್ರೆ ಅದೇ ಎರಡು ರೀತಿಯಲ್ಲೂ ದೃಷ್ಟಾಂತಗಳು ಸಿಗ್ತಾವೆ ನಮ್ಗೆ, ತಗೊಳ್ಬಹುದು. ಅದು ಒಂದು ರೀತಿ ಸಾಧನೆಗೆ ಅದು ಒಂದು ಶರೀರ. ಪುಣ್ಯಕೃತಾನ್ ಪುಣ್ಯ ಸಂಪಾದನೆ, ನೋಡಿ ಸ್ಪಷ್ಟ ಅರ್ಥ ಬರೆದ್ರಿ ಇವರು, ಆಯ್ತಾ. ಪುಣ್ಯಕೃತಾನ್ ಅಂದ್ರೆ ಪುಣ್ಯ ಸಂಪಾದ್ಯಾನ್, ಪುಣ್ಯವನ್ನ ಮಾಡಿ ಸಂಪಾದನೆಗೆ ಯೋಗ್ಯವಾದ, ಲೋಕಾನ್ ಸಂಪಾದಿತುಂ ಯೋಗ್ಯಾಹ ಸಂಪಾದ್ಯಾಹ ತಾನ್ ಸಂಪಾದ್ಯಾನ್. ಸ್ಪಷ್ಟ ಆಯ್ತಾ ಇವಾಗ? ಲೋಕಾನ್ ಪ್ರಾಪ್ಯ ತೇಷು ಶಾಶ್ವತೀಃ ಸಮಾಹ ನಾಮ ಅನೇಕ ಸಂವತ್ಸರಾನ್. ಹಾಗಾದ್ರೆ ಸಮ ಅನ್ನೋ ಶಬ್ದಕ್ಕೆ ಹೌದು, ಸಂಪಾದ್ಯಾಹ ತಾನ್. ಶಾಶ್ವತೀಃ ಸಮಾಹ ಅನ್ನೋ ಶಬ್ದಕ್ಕೆ ಅನೇಕ ಸಂವತ್ಸರಾನ್ ಉಷಿತ್ವ, ವಾಸ ಮಾಡಿ, ವಾಸಂಕೃತ್ವ, ಶುಚೀನಾಂ ಶ್ರೀಮತಾಂ ಧನಿನಾಂ ಗೇಹೆ. ಶ್ರೀಮತಾಂ ಅಂತ ಹೇಳಿದ್ರೆ ಶ್ರೀಮಂತರ ಗೇಹೆ ಮನೆಯಲ್ಲಿ ಅಭಿಜಾಯತೆ ಹುಟ್ಟುತ್ತಾನೆ. ಇದಕ್ಕೆ ಸರಿಯಾದ ಮಾತು ಗರುಡ ಪುರಾಣದಲ್ಲಿ ಕೇಳ್ತೇವಲ್ಲ ನಾವು, ಏನದು? ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ, ಪಾಪ ಪ್ರಭಾವಾತ್ ನರಕಂ ಪ್ರಯಾತಿ, ಪುನರ್ದರಿದ್ರ ಪುನರೇವ ಪಾಪಿ. ಸ್ವರ್ಗಲೋಕಕ್ಕೆ ಹೋದ್ರೆ ಧ್ಯಾನ ಭ್ರಷ್ಟನಾಗಿ ಸ್ವರ್ಗಲೋಕಕ್ಕೆ ಹೋದ್ರೆ ಬಂದ ಮೇಲೆ ನೋಡ್ರಿ ಅವನಿಗೇನು ಫಲ. ಇದೇ ನರಕಕ್ಕೆ ಹೋಗಿ ಬಂದ ಮೇಲೆ ಏನು ಫಲ? ಮತ್ತೆ ದರಿದ್ರನಾಗಿ ಹುಟ್ಟುತ್ತಾನೆ, ಮತ್ತೆ ಪಾಪಿ ಆಗ್ತಾನೆ. ನರಕದಿಂದ ಬಂದವರಿಗೆ ಈ ಫಲ, ಆಯ್ತಾ. ಅದೇ ಸ್ವರ್ಗಕ್ಕೆ ಹೋಗಿ ಬಂದವರಿಗೆ ಈ ಫಲ. ಪರಿಶುದ್ಧವಾದ ಕುಲದಲ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನವ ಅಂತ ಅರ್ಥ, ಆಯ್ತಾ. ಅದೇ ಉಚ್ಚೈರ್ಮಾವೋಚಃ, ಜೋರಾಗಿ ಹೇಳಬಾರದು. ಸರಿ. ಇಲ್ಲ, ಯಾಕಂದ್ರೆ ಈಗ ವರ್ಣಾಶ್ರಮ ಮುಖ್ಯ ಅಲ್ಲ ಜಯಂತ್ ಅವರು, ವರ್ಣಾಶ್ರಮ ಮುಖ್ಯ ಅಲ್ಲ. ಯಾಕಂದ್ರೆ ಸಾಧನೆಗೆ ಎಲ್ಲ ವರ್ಣದವರಿಗೂ ಅವಕಾಶ ಉಂಟು. ಇಂಥವ್ರ ಮನೆ ಅಂತ ಅರ್ಥ ಅಲ್ಲ. ಈಗ ಎಷ್ಟೋ ಬೇರೆ ಬೇರೆ ವರ್ಣಾಶ್ರಮದಲ್ಲಿ ಇರುವವರು ಎಷ್ಟು ಈಗ ಅದಕ್ಕೆ ಇಲ್ಲದ್ರೆ ಭಾಗವತ ಮಾತು ಹೇಳುತ್ತೇನು? ವಿಪ್ರಾದ್ ವಿಷಟ್ಗುಣ ಯುಧಾದರ ಅರವಿಂದ ನಾವ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಅಂತ ಯಾಕೆ ಹೇಳ್ತು? ಯಾವ ಲಕ್ಷಣ ಇಲ್ಲದೆ ಇರತಕ್ಕಂಥ ಬ್ರಾಹ್ಮಣನಿಗಿಂತ ಒಬ್ಬ ಸ್ವಪಚ ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಸಾಧನೆಗೆ ವರ್ಣಾಶ್ರಮಗಳು ಮುಖ್ಯ ಅಲ್ಲ. ಅವರವರ ಸ್ವರೂಪಕ್ಕನುಗುಣವಾಗಿ ಭಗವಂತ ಸಾಧನೆಯನ್ನ ಯಾವಾಗ ಎಲ್ಲೆಲ್ಲಿ ಹುಟ್ಟಿಸಬೇಕು, ಏನ್ ಸಾಧನೆ ಮಾಡಿಸಬೇಕು, ಇದೆಲ್ಲ ಅವನಿಗೆ ಬಿಟ್ಟದ್ದು. ಹಾಗಾಗಿ ಅದನ್ನು ಮಾಡಿಸ್ತಾ ಹೋಗ್ತಾನೆ. ಇಂಥ ಒಟ್ಟಾರೆಯಾಗಿ ನಮಗೆ ಸಾಧನೆಗೆ ಅನುಕೂಲವಾದ ಶರೀರವನ್ನ ಕೊಡ್ತಾನೆ. ಅದು ಯಾವ ವರ್ಣದಲ್ಲಿಯೇ ಹುಟ್ಟಿರಲಿ, ಆ ವರ್ಣದಲ್ಲಿ ಹುಟ್ಟಿದಾಗ ಅಲ್ಲಿ ಏನ್ ಸಾಧನೆ ಮಾಡಬೇಕೋ ಅದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅದ ಶೂದ್ರ ಜಾತಿಯಲ್ಲೇ ಹುಟ್ಲಿ, ವೈಶ್ಯರಾಗೆ ಹುಟ್ಲಿ, ಕ್ಷತ್ರಿಯರಾಗೆ ಹುಟ್ಲಿ, ಅಲ್ಲಿ ಆ ಧರ್ಮಕ್ಕೆ ಏನು ಅನುಕೂಲವಾದೋ ಆ ಅನುಕೂಲ ಮಾಡಿಕೊಡ್ತಾನೆ. ಸಾಧನೆ ಆಗಲ್ಲ. ಮಾಡಿಸ್ಬೇಕು ಅಂತಿದ್ರೆ ಎಂಥ ಇದ್ರಲ್ಲಿ ಹುಟ್ಟಿದ್ರು ಕೂಡ ಮಾಡಿಸ್ತಾನೆ. ಹಾಗಾದ್ರೆ ನಿಮ್ಮ ಪ್ರಕಾರ ಬ್ರಾಹ್ಮಣರಾಗೆ ಹುಟ್ಟಬೇಕು ಅಂತ ಅರ್ಥ ಅಲ್ಲ. ಸರಿ ಹೋಯ್ತಾ? ಅದು ತಪ್ಪು. ಬ್ರಾಹ್ಮಣ ಯಾಕೆ? ಬ್ರಾಹ್ಮಣನಾದವನಿಗೆ ಜ್ಞಾನದಲ್ಲಿ ಹೆಚ್ಚು ವೈಶಿಷ್ಟ್ಯ ಉಂಟು. ಇಲ್ಲದೆ ಹೋದ್ರೆ ವಿದುರನಿಗೆ ಮೋಕ್ಷ ಕೊಟ್ಟ, ಯಾಕೆ ಕೊಟ್ಟ? ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದಲ್ವಾ, ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷವಾ? ಶುದ್ಧ ತಪ್ಪೋದೇಲಿ ಎಲ್ಲೂ ಹೇಳಲಿಲ್ಲ, ಯಾವ ಪುರಾಣ ವಚನದಲ್ಲೂ ಇಲ್ಲ, ಶ್ರೀಮದಾಚಾರ್ಯ ಎಲ್ಲೂ ಅದನ್ನು ಉಲ್ಲೇಖ ಮಾಡಲಿಲ್ಲ. ಇಲ್ಲದೆ ಹೋದರೆ ಇದೇ ಗೀತಾ ತಾತ್ಪರ್ಯದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ರಲ್ಲ ಶ್ರೀಮದಾಚಾರ್ಯರು, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಪ್ರತಿಯೊಬ್ಬರು ಕೂಡ ಸ್ವಸ್ವ ವರ್ಣಾಶ್ರಮೋಚಿತವಾದ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಿದರೆ, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಅದೇ ಉತ್ತಮವಾದ ಧರ್ಮ. ಎಲ್ಲರಿಗೂ ಮೋಕ್ಷ ಉಂಟು. ಏನು ಅರವಿಂದ್ ಅವರು? ಧರ್ಮ ವ್ಯಾಧಕತೆ
ಅದೆಲ್ಲ ಆಚಾರ್ಯ ನಂದೊಂದು ದೃಷ್ಟಾಂತ ಇದೆ. ಧರ್ಮವ್ಯಾಸನ ದೃಷ್ಟಾಂತ, ಅನೇಕ ಸ್ತ್ರೀಯರಿಗೆ ಕೊಟ್ಟ ಮೋಕ್ಷವನ್ನು ಕೊಟ್ಟ ದೃಷ್ಟಾಂತ, ಹೀಗೆ ತುಂಬಾ ದೃಷ್ಟಾಂತಗಳು ಪುರಾಣ ಇತಿಹಾಸಗಳಲ್ಲಿ ಸಿಗ್ತಾವೆ ನಮಗೆ. ಆಯ್ತಾ? ಒಟ್ಟಂತೂ ಅದಕ್ಕೆ ಇಲ್ಲಿ ಹೇಳುವಾಗ ಯಾವ ವಿಶೇಷ ಶಬ್ದಗಳನ್ನು ಉಪಯೋಗಿಸದೆ ಸಾಮಾನ್ಯಾಕಾರವಾಗಿ ಭಗವಂತ ಹೇಳಿದ್ದು. ಯಾರು ಯೋಗ ಧ್ಯಾನ ಕೇವಲ ಇಂಥ ವರ್ಣದವರಿಗೆ ಇಂಥ ಆಶ್ರಮದವರಿಗೆ ಅಂತಲೇ ಇಲ್ಲ. ಅದಕ್ಕೆ ಇವತ್ತಿಗೂ ರಾಮನ ಬಗ್ಗೆ ಅದೇ ಅಲ್ಲೇನೋ ಆಕ್ಷೇಪಣೆ ಮಾಡೋದು. ಶಂಭುಕನನ್ನ ಕೊಂದಿದ್ದಾನೆ ಶ್ರೀರಾಮಚಂದ್ರ, ಹಾಗಾದ್ರೆ ಶೂದ್ರರಿಗೆ ತಪಸ್ಸು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳೋದೆಲ್ಲ ಆಕ್ಷೇಪಣೆ ಇವತ್ತಿಗೂ ಉಂಟು. ಕೆಲವರೆಲ್ಲ ಆಕ್ಷೇಪಣೆ ಮಾಡೋದುಂಟು. ಅದಕ್ಕೆ ಶ್ರೀಮದ್ ಆಚಾರ್ಯ ನಿರ್ಣಯ ಕೊಟ್ರು. ಆಯ್ತಾ? ಆಗ್ಲಿ, ಅಂತೂ ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಆಚಾರ್ಯ ನಂದೊಂದು ಪ್ರಶ್ನೆ ಆಚಾರ್ಯ, ಕೇಳ್ಬೋದ ಆಚಾರ್ಯ? ಕೇಳಿ. ಆಚಾರ್ಯ, ಇವಾಗ ಬಂದ್ಬಿಟ್ಟು ಇಲ್ಲಿ ಭಗವಂತ ಹೇಳಿದಾನೆ ಲೋಕ ಅಂದ್ರೆ ಇದು ಪುಣ್ಯರಿಗೆ ಬಂದ್ಬಿಟ್ಟು ಲೋಕ ಅಂದ್ರೆ ಒಳ್ಳೆ ಲೋಕ ಕೊಡ್ತಾನೆ ಅಂತ. ಅದು ಸ್ವರ್ಗ ಲೋಕನೇನಾ ಆಚಾರ್ಯ? ಬೇರೆ ಲೋಕ ಇರಲ್ವಾ ಆಚಾರ್ಯದು? ಇಲ್ಲ, ನಿಮಗೆ ಬೇರೆ ಯಾವ ಲೋಕದಲ್ಲಿಯೂ ಕೂಡ ಸ್ವರ್ಗದಲ್ಲಿ ಸಿಕ್ಕ ಹಾಗೆ ಸುಖ ಬೇರೆ ಇನ್ಯಾವ ಲೋಕದಲ್ಲೂ ಕೂಡ ಸಿಗೋದಿಲ್ಲ. ಆಯ್ತಾ? ಎರಡು ಸ್ಥಾನವನ್ನ ವಿಧಾನ ಮಾಡಿದ್ದಾನೆ ಭಗವಂತ. ಒಂದು ಪಾಪಿಗಳಿಗೆ ನರಕ. ಈ ಸ್ವರ್ಗ ನರಕಗಳಿಗೆ ಹೋದರೆ ಮತ್ತೆ ವಾಪಸ್ ಬರೋದುಂಟು. ಪಾಪ ಕಳೆದ ಮೇಲೂ ಬರ್ತೇವೆ, ಮತ್ತೆ ಪುಣ್ಯ ಕಳೆದ ಮೇಲೂ ಮತ್ತೆ ಬರೋದುಂಟು. ಉಳಿದ ಲೋಕಗಳಿಗೆ ಹೋದರೆ ಅಲ್ಲಿ ವಾಪಸ್ ಬರುವಂತ ಲೋಕಗಳಲ್ಲ ಅವು. ಆಮೇಲೆ ಇನ್ನೊಂದು ಪ್ರಶ್ನೆ ಆಚಾರ್ಯ, ಇವಾಗ ಯೋಗ ಭ್ರಷ್ಟನಾಗಿರ್ತಾನೆ, ಅವನ್ ಬಂದ್ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದ್ಮೇಲೂ ಧ್ಯಾನಾದಿಗಳು ಮಾಡ್ತಾನ ಅಥವಾ ಮಾಡಲ್ವಾ? ಅವನು ಅಲ್ಲೂ ಸಾಧನೆ ಮಾಡ್ತಾನೆ ಇರ್ತಾರ ಅವರು. ಆಯ್ತಾ? ಅದೇ ಸಾಧನೆ ಮಾಡ್ತಾನೆ ಅಂದ್ರೆ ಮತ್ತೆ ಯಾಕೆ ಅವನು ಮತ್ತೆ ಭೂಲೋಕಕ್ಕೆ ಯಾಕೆ ಮತ್ತೆ ಅವನು ಮತ್ತೆ ಜನ್ಮ ತಾಳಿ ಬರ್ತಾನೆ ಅವನು ಮತ್ತೆ? ಇಲ್ಲ, ಅದು ಸಾಧನೆ ಅಂತ ಹೇಳಿದ್ರೆ ಅದಕ್ಕೆ ನಾನಾ ರೀತಿಯಾದ ಸಾಧನೆ ಇದೆ. ನೀವು ಸ್ವರ್ಗದಲ್ಲಿ ಮಾಡ್ತಾನೆ ಅಂದ್ರೆ ಭಗವಂತನನ್ನ ಮರ್ತಿರ್ತಾನೆ ಅಂತ ಅಭಿಪ್ರಾಯ ಇಟ್ಕೊಳ್ಬಾರದು. ಅಲ್ಲಿ ಸಾಧನೆ, ಇದು ಸಾಧನ ಭೂಮಿ ಅಂತ ಹೇಳಿದ್ರೆ ಇದು ಮಾತ್ರ ಮನುಷ್ಯರಿಗೆ. ದೇವತೆಗಳಿಗೆ ಸಾಧನ ಭೂಮಿ ಸ್ವರ್ಗಾದಿಗಳು. ಮಾನವರಿಗೆ ಯಾವುದು ಸಾಧನ ಭೂಮಿ? ಭೂಲೋಕವೇ ಸಾಧನ ಭೂಮಿ. ಗೊತ್ತಾಯ್ತಾ? ನಮ್ಗೆ ಏನಿದ್ರು ನಾವು ಇಲ್ಲಿ ಸಾಧನೆ ಮಾಡಿಕೊಂಡೇ ಉತ್ತಮ ಲೋಕವನ್ನು ಪಡಿಬೇಕೇ ವಿನಃ ನಾನು ಅಲ್ಲಿ ಹೋಗಿ ಸ್ವರ್ಗದಲ್ಲಿ ಅಲ್ಲಿ ಸಾಧನೆ ಮಾಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಸಾಧನೆ ಮಾಡಿದ್ದು ಲೆಕ್ಕಕ್ಕೆ ಬರೋದಿಲ್ಲ. ಇರ್ತಾನೆ, ಧಾರ್ಮಿಕನಾಗೇ ಇರ್ತಾನೆ, ಧ್ಯಾನ ಮಾಡ್ತಾ ಇರ್ತಾನೆ, ಆದರೆ ಅವನಿಗೆ ಅದು ಆ್ಯಡ್ ಆಗೋದಿಲ್ಲ, ಕೌಂಟ್ ಆಗಲ್ಲ. ನಮ್ಮಂಥವರಿಗೆ ಸಾಧನ ಭೂಮಿ ಅಂತ ಹೇಳಿದ್ರೆ ಇದೇ ಸಾಧನ ಭೂಮಿ. ಗೊತ್ತಾಯ್ತು. ಸರಿ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಯೋಗಿನಾಂ ಏವ ಕುಲೇ ಭವತಿ ಧೀಮತಾಂ ಏತದ್ ಹಿ ದುರ್ಲಭತರಂ ಲೋಕೆ ಜನ್ಮ ಯತ್ ಈದೃಶಂ. ಅಥವಾ ಮೂಲದಲ್ಲಿಯೇ ಸ್ಪಷ್ಟಪಡಿಸ್ತಾ ಇದ್ದಾನೆ. ಒಂದು ಹಿಂದೆ ಹೇಳಿದ ಹಾಗೆ ಒಳ್ಳೆಯ ಕುಲದಲ್ಲಿ ಹುಟ್ಟುತ್ತಾನೆ, ಒಳ್ಳೆಯ ಕುಲದಲ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಒಳ್ಳೆಯ ಯೋಗವನ್ನ ಮಾಡಿದವರ ಕುಲದಲ್ಲಿಯೇ ಹುಟ್ಟಿ ಬಿಡ್ತಾನೆ. ಆಯ್ತಾ? ಅನೇಕ ಋಷಿಗಳು ಮುನಿಗಳು ಇವರೆಲ್ಲ ಯೋಗ ಮಾಡಿ ಅವರು ಧ್ಯಾನವನ್ನ ಮಾಡ್ತಾ ಇರ್ತಾರೆ, ಅಂಥವ್ರ ಮಕ್ಕಳಾಗಿ ಹುಟ್ಟೋದು ಅದು ಒಂದು ಯೋಗವೇ. ಯೋಗ ಶಬ್ದಕ್ಕೆ ಯೋಗ ಅನೇಕ ಅರ್ಥ ಇದೆ. ಇಲ್ಲಿ ಹೊರಟೆ ಯೋಗ ಶಬ್ದಕ್ಕೆ
ಅನೇಕ ಅರ್ಥ ಯಾವ್ಯಾವ ಸಂದರ್ಭಕ್ಕೆ ಏನೇನು ಅರ್ಥ ಬೇಕೋ ಅದನ್ನು ಹಾಕೊಳ್ತಾ ಹೋಗ್ಬೇಕು. ಅಥವಾ ಯೋಗಿನಾಮೇವ ಕುಲೆ ಧೀಮತಾಂ, ಧೀಮತಾಂ ಯೋಗಿನಾಂ ಕುಲೆ. ಆಯ್ತಾ? ಯಾರು ಧ್ಯಾನ ಭ್ರಷ್ಟನಾಗಿರ್ತಾನಲ್ಲ ಆ ವ್ಯಕ್ತಿ, ಆ ಜೀವ, ಧೀಮತಾಂ, ಧೀ ಶಬ್ದಕ್ಕಿಲ್ಲಿ ಜ್ಞಾನ ಅಂತ ಅರ್ಥ. ಆಯ್ತಾ? ಬುದ್ಧಿರ್ ಮನೀಷಾ ಧಿಷಣ ಧೀ ಪ್ರಜ್ಞಾ ಶೇಮುಷಿ ಮತಿ ಕೋಶ. ಆಯ್ತಾ? ಬುದ್ಧಿ ಮನೀಷಾ ಧೀಹಿ ಪ್ರಜ್ಞಾ ಶೇಮುಷಿ ಮತಿ, ಇದಿಷ್ಟು ಜ್ಞಾನಕ್ಕ ಪರ್ಯಾಯ ಪದಗಳಿವು. ಆಯ್ತಾ? ಆದ್ರಿಂದ ಧೀ ಅಂದ್ರೆ ಜ್ಞಾನ ಅಂತ ಅರ್ಥ. ಧೀಹಿ ಯೇಷಾಂ ಅಸ್ತಿ ಇತಿ ಧೀಮಂತಹ, ಇದು ಶತ್ರು ಪ್ರತ್ಯಯಾಂತವಾದ ಶಬ್ದವೇ. ಧೀಮಾನ್ ಧೀಮಂತೌ ಧೀಮಂತಹ, ಧೀಮತಾಂ ಷಷ್ಠಿ ವಿಭಕ್ತಿ ಬಹುವಚನ. ಎಲ್ಲಿ ವಿಶೇಷಣ ಅದು? ಹಾ, ಧೀಮತಾಂ ಯೋಗಿನಾಂ ಏವ ಕುಲೇ, ಅವರ ವಂಶದಲ್ಲಿಯೇ ಭವತಿ ನಾಮ ಜಾಯತೆ. ಭವತಿ ಅಂದ್ರೆ ಹುಟ್ಟುತ್ತಾನೆ ಅಂತ ಅರ್ಥ. ಒಂದು ಶ್ರೀಮಂತರಾದ ಉತ್ತಮರಾದ ಉತ್ತಮ ಒಳ್ಳೆಯ ಕುಲದಲ್ಲಿ ಇರತಕ್ಕಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ, ಅಥವಾ ಒಳ್ಳೆಯ ಯೋಗಿಗಳ ವಂಶದಲ್ಲಿ ಹುಟ್ಟು ಬಿಡುತ್ತಾನೆ. ಅಂದ್ರೆ ಅವರ ತಂದೆ ತಾಯಿಗಳು ಕೂಡ ಒಳ್ಳೆ ಯೋಗವನ್ನ ಮಾಡಿದವರೇ. ಆಯ್ತಾ? ಅಂಥವರ ಕುಲದಲ್ಲಿಯೂ ಹುಟ್ಟಿ ಬಿಡುತ್ತಾರೆ. ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯತ್ ಈದೃಶಂ ಜನ್ಮ. ಈ ರೀತಿಯಾದ ಜನ್ಮ, ಒಂದ ಯೋಗಿಗಳ ಕುಲದಲ್ಲಿ ಹುಟ್ಟುವಿಕೆ, ಜ್ಞಾನಿಗಳಾದ ಯೋಗಿಗಳ ಕುಲದಲ್ಲಿ ಹುಟ್ಟುವಿಕೆ, ಅಥವಾ ಪರಿಶುದ್ಧರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುವಿಕೆ. ಎರಡು ಬಂತಿವ. ಆಯ್ತಾ? ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಶ್ರೀಮಂತರ ಮನೆಯಲ್ಲಿ ಹುಟ್ಟುವಿಕೆ, ಜ್ಞಾನಿಗಳಾದ ಯೋಗಿಗಳ ಕುಲದಲ್ಲಿ ಹುಟ್ಟುವಿಕೆ. ಎರಡು. ಇದೆರಡೂ ಕೂಡ ಅರ್ಜುನ ದುರ್ಲಭ. ದುಃಖೇನ ಲಬ್ಧುಂ ಯೋಗ್ಯ ಶಕ್ಯಂ ದುರ್ಲಭಂ. ಅದಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ, ಬಹಳ ಕಷ್ಟಪಡಬೇಕಾಗತ್ತೆ ಅದಕ್ಕೆ. ಈ ಎರಡು ಜನ್ಮ ಬರಬೇಕು ಅಂತಾದ್ರೆ ಅಲ್ವಾ? ಇದೆರಡು ಇದ್ದು ಬಿಟ್ರೆ ನಿಜವಾಗ್ಲೂ ಸಾಧನೆಗೆ ಹೆಚ್ಚು ನಮಗೆ ಕಷ್ಟ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಸಂಸ್ಕಾರವು ಹಾಗೆ ಇತ್ತು ಅಂತಾದ್ರೆ ನಮ್ಮದು ಹಾಗೆ ಬಂದ್ಬಿಡುತ್ತೆ. ಒಳ್ಳೆಯ ಕುಲದಲ್ಲಿ ಹುಟ್ಟುಬಿಟ್ರೆ, ಇಲ್ಲದೆ ಹೋದ್ರೆ ಬಹಳ ಕಷ್ಟಪಡಬೇಕು, ಎಷ್ಟೋ ಜನ್ಮಗಳು ಬೇಕಾಗತ್ತೆ ನಾವು ಮತ್ತೆ ದಾರಿಗೆ ಹತ್ತಬೇಕಾದ್ರೆ ಅಲ್ವಾ? ಹಾಗಾಗಿ ಈದೃಶಂ ಜನ್ಮ ಲೋಕೆ, ಹೇ ಪಾರ್ಥ, ಈದೃಶಂ ಜನ್ಮ ಲೋಕೆ ದುರ್ಲಭತರಂ. ಅತ್ಯಂತಂ ದುರ್ಲಭಂ ದುರ್ಲಭತರಂ, ಬಹಳ ಕಷ್ಟಪಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದ. ಅರ್ಥ ಆಯ್ತಾ? ಹಾ. ಧೀಮತಾಂ ಜ್ಞಾನಿನಾಂ ಯೋಗಿನಾಂ ಕುಲೆ, ಜ್ಞಾನಿಗಳಾದ ಯೋಗಿಗಳ ಕುಲೆ ವಂಶೇ ವಾ ಭವತಿ, ಹುಟ್ಟುತ್ತಾನೆ ಯೋಗ ಭ್ರಷ್ಟನಾದವ. ಯತ್ ಈದೃಕ್ ಜನ್ಮ, ಯಾವ ಈ ಜನ್ಮ ಇದೆಯಲ್ಲ, ಹಿಂದೆ ಹೇಳಿದ ಎರಡು ಜನ್ಮ, ಇದು ಜನ್ಮ ನಾಮ ಉಕ್ತಂ ದ್ವಿವಿಧಂ, ಹಿಂದೆ ಹೇಳಿದ ಎರಡು ಜನ್ಮ ಇದೆಯಲ್ಲ, ಏತತ್ ದುರ್ಲಭಂ ನಾಮ ಕಷ್ಟ ಸಾಧ್ಯಂ, ಕಷ್ಟದಿಂದ ಸಂಪಾದನೆ ಮಾಡತಕ್ಕಂಥದ್ದು. ನ ಸುಲಭ ಸಾಧ್ಯಂ ಹಿ ಹಿ ಪ್ರಸಿದ್ಧಂ, ಎಲ್ಲ ಲೋಕೆ ವೇದೇ ಚ ಪ್ರಸಿದ್ಧಂ ಇತ್ಯರ್ಥ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಹಾಗಾಗಿ ಧ್ಯಾನ ಪೂರ್ತಿ ಆಗ್ಲಿಲ್ವಲ್ಲ ಅಂತ ಕೊರಗೋದು ಬೇಡ. ಸ್ವಲ್ಪ ಧ್ಯಾನ ಮಾಡಿದರೂ ಕೂಡ ನಮಗೆ ಅದು ಪೂರಕವೇ ಹೊರತು ಮಾರಕ ಅಲ್ಲ. ಶ್ರದ್ಧೆಯಿಂದ ಮಾಡುವ. ಅದಕ್ಕೆ ಕಲ್ಯಾಣಕರ ರಾಯರು ಒಳ್ಳೆ ಪದ ಹಾಕಿಬಿಟ್ರು, ಶ್ರದ್ಧೆಯ ಕಿಂಚಿತ್ ಧ್ಯಾನಾದಿಕಂ ಕರೋತಿ. ಧ್ಯಾನಕ್ಕೆ ಪೂರಕವಾದ ಕೆಲಸಗಳು, ಆದಿಪದೇನ ಏನ್ ಬೇಕಾದ್ರೆ ಇಟ್ಕೊಳ್ಳಿ. ಯಾವುದನ್ನು ಮಾಡಿದರೂ ಕೂಡ ಅಂಥವನು ದುರ್ಗತಿಂ ತಾತ ನೈವ ಗಚ್ಚತಿ ಹೇಳಿದ. ಇದಿಷ್ಟು ಸ್ಪಷ್ಟ, ಸರಿನಾ? ಹಾಗಾಗಿ ನಿಮ್ ವೇಣು ಹೇಳ್ರಿ, ಕೊರಗಬೇಡಪ್ಪ, ಸ್ವಲ್ಪ ಸಾಧನೆ ಮಾಡು ಅಂತ ಹೇಳ್ರಿ ವೇಣು. ಓದ್ ಮರೆತು ಬಿಟ್ಟಿದ್ದಾರೆ, ಏನ್ ಮಾಡೋದು, ಜ್ಞಾಪಕದಲ್ಲಿ ಇಟ್ಟುಕೊಟ್ಟಿದ್ದಾರೆ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣಂತೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ
ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಅಲ್ಲಿ ನೋಡಿ ಇದೆಲ್ಲ ತತ್ರಂ ಅಂತಿದೆ, ಎಲ್ಲ ಅಲ್ಲಿ ಅನುಸ್ವರ ಹೊಡೆದು ಹಾಕ್ಬಿಡಿ, ಆಯ್ತಾ? ಯಾಕೆ ನಾ ಹೇಳ್ಬೇಕಾದ್ರೆ ಗಮನಿಸ್ಲಿಲ್ವಾ? ಯಾಕೆ ಹಾಗೆ ಮಾಡಿದ್ರಿ? ನಾ ಹೇಳ್ಕೊಟ್ಟಿದ್ದನ್ನು ಹೇಳಬೇಕು, ನೀವು ಸ್ವಂತಿಗೆ ಉಪಯೋಗಿಸೋದ ತತ್ರ ಅಷ್ಟೇ. ಹಾ ತತ್ರಂ ಬೇಡ, ಅಲ್ಲಿ ತತ್ರ ಅನುಸ್ವ ಇಲ್ಲ ಇಲ್ಲ. ಹಾ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೇಹಿಕಂ. ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಬುದ್ಧಿ ಸಂಯೋಗಂ ಲಭತೆ ಪೂರ್ವದೇಹಿಕಂ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಯತತೆ ಚ ತತಃ ಭೂಯಃ ಸಂಸಿದ್ಧೌ ಕುರು ನಂದನ. ತತ್ರ ತಂ ಬುದ್ಧಿ ಸಂಯೋಗಂ ತಂ ಪೌರ್ವದೇಹಿಕಂ ಲಭತೆ. ಎಲ್ಲವೂ ಕೂಡ ಅಲ್ಲಿ ವಿಶೇಷಣ. ಅದು ಪೌರ್ವದೇಹಿಕಂ, ಈ ಎರಡೂ ಜನ್ಮಗಳಲ್ಲಿ, ಆಯ್ತಾ? ಆಯ್ತು, ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ನೋಡಿ, ನೀವು ಕೇಳಿದ ಪ್ರಶ್ನೆಗೆ, ಶ್ರೀಮಂತರ ಮನೆಯಲ್ಲೇ ಹುಟ್ಟಬಹುದು ಅಥವಾ ಯೋಗಿಗಳ ಮನೆಯಲ್ಲಿ, ಒಳ್ಳೆಯವರ ಮನೆಯಲ್ಲೇ ಹುಟ್ಟಬಹುದು. ಹುಟ್ಟಿದ ಕೂಡಲೇ ಅವನಿಗೆ ಹಿಂದಿಂದೆಲ್ಲ ಹೋಯ್ತಾ? ಹಿಂದಿನ ಜನ್ಮಕ್ಕೆ ಹೊರಟೋಯ್ತಾ? ಇಲ್ಲ. ಅದೆಲ್ಲ ಹಾಗೆ ಫಾರ್ವರ್ಡ್ ಆಗುತ್ತೆ, ಮುಂದಿನ ಜನ್ಮಕ್ಕೂ ಹಾಗೆ ಮುಂದುವರಿಯುತ್ತದೆ. ಆಯ್ತಾ? ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಲಭತೆ. ಅವನು ಇಂಥ ಒಳ್ಳೆ ಜನ್ಮದಲ್ಲಿ, ಇಂಥ ಒಳ್ಳೆಯ ಕುಲದಲ್ಲಿ, ಇಂಥ ಒಳ್ಳೆಯ ಮನೆಯಲ್ಲೇ ಹುಟ್ಟಿದ ಮೇಲೂ ಕೂಡ ಹಿಂದಿನ ಎರಡೂ ಜನ್ಮಗಳಲ್ಲಿಯೂ ಕೂಡ, ಅಂದ್ರೆ ಎರಡು ಜನ್ಮ ಅಂದ್ರೆ ಹಾಗೆ ಎರಡನ್ನು ತಗೊಂಡಿದೆ. ಒಂದು ಒಳ್ಳೆಯ ಕುಲದಲ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟೋದು, ಇನ್ನೊಂದು ಜ್ಞಾನಿಗಳಾದ ಯೋಗಿಗಳ ಮನೆಯಲ್ಲಿ ಹುಟ್ಟೋದು. ಯಾವ ಜನ್ಮದಲ್ಲಿ ಹುಟ್ಟಿದರೂ ಕೂಡ, ಯಾರ ಮಗನಾಗಿ ಹುಟ್ಟಿದರೂ ಕೂಡ ಬುದ್ಧಿ ಸಂಯೋಗಂ ಲಭತೆ. ಹಿಂದೆ ಮಾಡಿದ ಆ ಒಂದು ಧ್ಯಾನ ಯೋಗವನ್ನ ಅವನು ಪಡಿತಾನೆ. ಅದು ಒಂದ್ ಜನ್ಮಕ್ಕ ಮುಗೀತು ಅಂದ್ರೆ ಅಲ್ಲಿಗೆ ಮುಗೀತು ಅಂತ ಅರ್ಥ ಅಲ್ಲ ಅದಕ್ಕೆ, ಆಯ್ತಾ? ಅದು ಹಾಗೆ ಕಂಟಿನ್ಯೂ ಆಗತ್ತೆ, ಆಯ್ತಾ? ಹಾಗೆ ಆಯ್ತು. ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಮಾಡಿದ ಧ್ಯಾನದ ಯೋಗ ಎಲ್ಲ ಈ ಜನ್ಮಕ್ಕೆ ಬಂತು. ಈ ಜನ್ಮದಲ್ಲಿ ಏನ್ ಮಾಡ್ತಾನೆ? ಅದನ್ನೆಲ್ಲ ಕಳ್ಕೊಳ್ತಾನ. ಅಪ್ಪ ಮಾಡಿಟ್ಟ ಆಸ್ತಿ ಅಂತ ಹೇಳಿ ಎಲ್ಲ ಭೋಗಿಸ್ತಾ ಕಳ್ಕೊಂಡ್ಬಿಡೋದು. ಹಾಗೆ ಮಾಡೋದಿಲ್ಲ ಅಂತ ವ್ಯಕ್ತಿಗಳು. ತತಃ ಭೂಯಃ ಯದತೆ. ಹಿಂದಿನ ಜನ್ಮದಲ್ಲಿ ಎಷ್ಟು ಪ್ರಯತ್ನ ಪಟ್ಟಿದ್ನೋ ಅದಕ್ಕಿಂತ ಹೆಚ್ಚು ಪ್ರಯತ್ನವನ್ನ ಮಾಡುತ್ತಾನೆ. ಇದೆಲ್ಲ ನೋಡ್ರಿ ಜ್ಞಾನಿಗಳ ಲಕ್ಷಣ ಇದು. ನಮ್ದೆಲ್ಲ ಧರ್ಮದಲ್ಲಿ ಕ್ಷೀಣತೆ ಕಾಣ್ತಾ ಇದೆ. ನಮ್ಮ ತಾತ ಮುತ್ತಾತಂದ್ರೆ ಎಷ್ಟು ಮಾಡ್ತಾ ಇದ್ರು ಧರ್ಮ, ಇವತ್ತು ನಾವಷ್ಟು ಮಾಡ್ತಾ ಇಲ್ಲ. ಧರ್ಮ ಕ್ಷೀಣಿಸ್ತಾ ಇದೆ ನಮ್ಮಲ್ಲಿ. ಜ್ಞಾನಿಗಳಾದವರು, ಅಂಥ ಮೋಕ್ಷಯೋಗ್ಯ ಜೀವರಾಶಿಗಳು ಸಾಧನೆಯನ್ನ ಮಾಡುವಾಗ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಹೇಗೆ ನೋಡಿ, ನೀವು ಹೇಳಿದ್ದೆ ದೃಷ್ಟ ಅಂತ ಜಡಭರತನಂತೆ. ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ರಾಜನಾದಾಗ ಅಷ್ಟು ಸಾಧನೆ ಮಾಡ್ಲಿಲ್ಲ, ಬರೀ ತಪಸ್ ಮಾಡ್ತಾ ಕೂತ. ಜಿಂಕೆಯಾಗಿ ಹುಟ್ಟಿದ, ಇನ್ನೂ ಹೆಚ್ಚಿನ ಸಾಧನೆ ಮಾಡಿದ, ಬೇರೆ ಏನ್ ಕೆಲಸ ಮಾಡ್ಲಿಲ್ಲ, ಮತ್ತೂ ಮಾಡಿದ, ಮತ್ತೂ ಅಂತರ್ಮುಖಿಯಾದ ಜಡಭರತನಾದಾಗ. ಈಗ ಜನ್ಮದಿಂದ ಜನ್ಮಕ್ಕೆ ಅವರ ಸಾಧನೆಯಲ್ಲಿ ಮೇಲೆ ಹೋಗ್ತಾ ಇರ್ತಾರೆ. ಅದನ್ನೇ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ತತಃ ಹಿಂದಿನ ಜನ್ಮದಲ್ಲಿ ಮಾಡಿದ್ದಕ್ಕಿಂತಲೂ ಹೆಚ್ಚು, ಭೂಯಃ ಇನ್ನು ಹೆಚ್ಚು ಅಂತ ಅರ್ಥ. ಭೂಯ ಶಬ್ದಕ್ಕೆ ಹೆಚ್ಚು ಅಂತ ಅರ್ಥ. ಭೂಯಃ ಯತತೆ, ಇನ್ನು ಪ್ರಯತ್ನ ಮಾಡುತ್ತಾನೆ. ಯಾವ ವಿಷಯದಲ್ಲಿ? ಸಂಸಿದ್ಧೌ, ಧ್ಯಾನ ವಿಷಯೇ ಭೂಯಃ ಯತತೆ. ಇನ್ನು ಹೆಚ್ಚಿನ ಪ್ರಯತ್ನವನ್ನ ಆ ವ್ಯಕ್ತಿ ತಾನು ಮಾಡುತ್ತಾನೆ.
ಇದು ಜ್ಞಾನಿಗಳ ಲಕ್ಷಣ. ಯೋಗ ಭ್ರಷ್ಟರಾದರೆ ಇಷ್ಟೆಲ್ಲ ಲಾಭ ಇದೆ ನಮಗೆ, ಯೋಗ ಸಂಪೂರ್ಣ ಆಗ್ಲಿಲ್ವಲ್ಲ ಅಂತ ಒಂದೇ ಜನ್ಮಕ್ಕೆ ಕೊರಗೋದು ಬೇಡ. ಅದು ಯೋಗ ಭ್ರಷ್ಟನಾದರೂ ಕೂಡ ಅದರಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ. ಮತ್ತೆ ಮುಂದಿನ ಸಾಧನೆಯನ್ನೇ ಭಗವಂತ ಮಾಡಿಸ್ತಾನೆ. ಕರುಣಾಮೂರ್ತಿ ಆದವ ಹೊರತು ನಮ್ಮನ್ನ ಕೆಳ ಇಳಿಸೋದಿಲ್ಲ. ಆ ನಂಬಿಕೆ, ಪ್ರಾಮಾಣಿಕತೆ, ವಿಶ್ವಾಸ ಇವೆಲ್ಲವೂ ಬೇಕಷ್ಟೆ. ಮೂಲಕ ಅರ್ಥ ಆಯ್ತಾ? ತತ್ರ ನಾಮ ದ್ವಿಪ್ರಕಾರೇಪಿ. ಏನು ಪೂರ್ವದೇ ಅಲ್ಲ, ಪೂರ್ವದೇಹೇ ಭವಃ ಪೌರ್ವದೇಹಿಕಃ. ಪೂರ್ವದೇಹದಲ್ಲಿ ಇದ್ದ, ಅಲ್ಲಿ ಭವಃ ಅನ್ನೋ ಶಬ್ದ ಆ ಅರ್ಥವನ್ನು ಕೊಡುತ್ತೆ. ಪೂರ್ವದೇಹೇ ಭವಃ ಪೌರ್ವದೇಹಿಕಃ ತಂ ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಅಲ್ಲಿ ವಿಶೇಷಣ. ಅದು ಹಿಂದಿನ ದೇಹದಲ್ಲಿ ಇದ್ದ ಆ ಒಂದು ಧ್ಯಾನದ ಸಂಯೋಗ ಈ ಜನ್ಮದಲ್ಲೂ ಅವನಿಗಾಗತ್ತೆ. ಹೌದು, ಸರಿ ಹೋಯ್ತಾ? ತತ್ರ ನಾಮ ದ್ವಿಪ್ರಕಾರೇಪಿ ಜನ್ಮನಿ. ತತ್ರ ಅಂದ್ರೆ ಜನ್ಮನಿ, ಯಾವ ಜನ್ಮದಲ್ಲಿ? ಹಿಂದೆ ಹೇಳಿದ ಎರಡೂ ಜನ್ಮದಲ್ಲಿ, ಎರಡು ಪ್ರಕಾರವಾದ ಜನ್ಮದಲ್ಲಿ. ಪೌರ್ವದೇಹಿಕಂ ನೋಡ್ರಿ, ಅಲ್ಲೇ ಬರೆದ್ರು ಸ್ಪಷ್ಟವಾಗಿ. ಪೂರ್ವದೇಹೇ ಭವಂತಂ ಬುದ್ಧಿ ಸಂಯೋಗಂ ಭಗವತಿ ಮನೋಯೋಗಂ. ಭಗವಂತನಲ್ಲಿ ಇಟ್ಟ ಮಾನಸಿಕವಾದ ಯೋಗ ನಾಮ ಧ್ಯಾನ ಅಂತ ಅರ್ಥ. ಹಿಂದಿನ ಜನ್ಮದಲ್ಲಿ ಮಾಡಿದ ಧ್ಯಾನ ನೋಡಿ, ಧ್ಯಾನಂ ಇತಿ ಯಾವತ್ ಲಭತೆ. ಈ ಜನ್ಮದಲ್ಲಿಯೂ ಕೂಡ ಅವನು ಅದನ್ನ ಹೊಂತಾನೆ. ಹೊಂದು ಏನು ಮಾಡ್ತಾನೆ? ತತಃ ಭೂಯಃ ಪೌರ್ವದೇಹಿಕಾದಧಿಕಂ. ಹಿಂದಿನ ದೇಹದಲ್ಲಿ ಇದ್ದ ಧ್ಯಾನಕ್ಕಿಂತಲೂ ಹೆಚ್ಚಿನ ಧ್ಯಾನವನ್ನ ಸಂಸಿದ್ಧೌ ಧ್ಯಾನ ಸಂಪೂರ್ತೌ ಯತತೆ. ಇನ್ನು ಹೆಚ್ಚಿನ ಅದನ್ನ ಪೂರ್ಣೆ ಮಾಡ್ಕೊಳ್ಳಿಕ್ಕೆ 75% ಮಾಡಿದ್ದ. ಈ ಜನ್ಮದಲ್ಲಿ ಅದನ್ನ 80 ಮಾಡ್ಕೊಳ್ಳಿಕ್ಕೆ 85 ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಸರಿನಾ? ಹೌದು. ಬುದ್ಧಿ ಅದೇ ಮನಸ್ಸಿಗೆ ಸಂಬಂಧಪಟ್ಟದ್ದು. ಯಾವುದಪ್ಪ ಮನಸ್ಸಿಗೆ ಸಂಬಂಧಪಟ್ಟದ್ದು? ಧ್ಯಾನ. ಧ್ಯಾನ, ಧ್ಯಾನದಿಂದ ಜ್ಞಾನ ಅಲ್ವಾ? ಈಗೆಲ್ಲ ಸಂಸ್ಕಾರ ಅವೆಲ್ಲ ಆಯ್ತಾ? ಆ ಹಿಂದಿನ ಜನ್ಮದ ಸಂಸ್ಕಾರ. ಧ್ಯಾನ ಅರ್ಧ ಮಾಡಿ ಬಂದಿದ್ದಾವ, ಇನ್ನು ತಪಸ್ಸಿಗೆ ಕೂತಾಗ್ಲೇ ತಾನೆ ಅವನು ಕಣ್ಬಿಟ್ಟದ್ದು. ಹೌದಾ? ಧ್ಯಾನಕ್ಕೆ ಕೂತಿದ್ದ, ಕಣ್ಬಿಟ್ಟ, ಮತ್ತೆ ಜಿಂಕೆಯಾಗಿ ಹುಟ್ಟಿದ. ಆಗಲೂ ಧ್ಯಾನ ಪರಿಪೂರ್ಣ ಆಗ್ಲಿಲ್ಲ. ಮತ್ತೆ ಅವ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬೇರೆ ಸಾಧನೆ ಮಾಡಿದ. ಹಾಗೆ ಅಲ್ಲ, ಸಂಸಿದ್ಧೌ ಸಂ ಇತ್ಯುಪಸರ್ಗ ಪೂರ್ವಕಾತ್ ಶಿಧಗತ್ಯಾಂ ಅಂತ ಧಾತು. ಯೇ ಯೇ ಗತ್ಯರ್ಥಕಾಃ ತೇ ತೇ ಜ್ಞಾನಾರ್ಥಕಾಃ. ಆಯ್ತಾ? ಸಂಸಿದ್ಧಿ ಶಬ್ದಕ್ಕೆ ಶಿಧಗತ್ಯಾಂ ಅಂತ ಗತಿ ಎನ್ನುವ ಅರ್ಥ ಇದೆ. ಶಿಧ ಧಾತುವಿಗೆ ಯಾವ್ದು ಗತಿ ಎನ್ನುವ ಅರ್ಥ ಕೊಡುತ್ತೋ ಅದೆಲ್ಲ ಜ್ಞಾನಾರ್ಥಕವೂ ಹೌದು. ಗಚ್ಚತಿ ನಾಮ ಅವಗಚ್ಚತಿ ಇತ್ಯರ್ಥ. ಗಚ್ಚತಿ ಅಂದ್ರೆ ಏನು? ಹೋಗ್ತಾನೆ ಅಂತ ಅರ್ಥ. ಗಚ್ಚತಿ ಅಂದ್ರೆ ಅವಗಚ್ಚತಿ ಇತ್ಯಪಿ ಅರ್ಥ, ತಿಳಿತಾನೆ ಅಂತಲೂ ಅರ್ಥ. ಯಾವ್ದು ಯೇ ಯೇ ಗತ್ಯರ್ಥಕಾಃ ತೇ ತೇ ಜ್ಞಾನಾರ್ಥಕಾಃ ಅಂತ ನಿಯಮ ಇರೋದ್ರಿಂದ ಸಂಸಿದ್ಧೌ ಬರೆದ್ರಲ್ಲ ಅಲ್ಲಿ. ಧ್ಯಾನ ಸಂಪೂರ್ತೌ ಅಲ್ವಾ? ಧ್ಯಾನದ ಸಂಸಿದ್ಧಿಯಲ್ಲಿ ಶಬ್ದಕ್ಕೆ ಅರ್ಥ ಏನು? ಧ್ಯಾನದ ಪರಿಪೂರ್ಣತೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾನೆ. ಧ್ಯಾನ ಪರಿಪೂರ್ಣತೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ತುಂಬಿಸ್ಕೊಳ್ಳಿಕ್ ಪ್ರಯತ್ನ ಮಾಡುತ್ತಾನೆ ಅಂತ ಅರ್ಥ. 75 ಇದ್ದದ್ದು 80, 85, 90 ಹೀಗೆ ಒಂದೊಂದು ಜನ್ಮದಲ್ಲಿ ಅದನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಯತತೆ. ಯತತೆ ನಾಮ ಪ್ರಯತ್ನ ಕರೋತಿ. ಶಿಧ ಗತೌ ಶಿಧಗತೌ ಸಂಸಿದ್ಧೌ ಯತತೆ ಯತ್ನಂ ಕರೋತಿ. ಹೇ ಕುರುನಂದನ ಸಂಬೋಧನೆ ಅದು ಆಯ್ತಾ? ಕುರುಣಾಂ ಅಥವಾ ಕುರುಷು ನಂದನಃ ಕುರುನಂದನಃ ತತ್ಸಂಬುದ್ಧೌ ಕುರುನಂದನ. ಬುದ್ಧೇಃ ಸಂಯೋಗಃ ಬುದ್ಧಿ ಸಂಯೋಗಃ ತಂ ಬುದ್ಧಿ ಸಂಯೋಗಂ ಲಭತೆ ಡುಲಭಶ್ ಪ್ರಾಪ್ತೌ. ಪೌರ್ವದೇಹಿಕಂ ಗೊತ್ತಾಯ್ತು, ಯತತೆ ಗೊತ್ತಾಯ್ತು. ಯಾವುದು? ಯತಿ ಪ್ರಯತ್ನೆ ಆತ್ಮನೇಪದ ಲಟ್ ನಡೆಸೋದು. ಯತತೆ ಯತಂತೆ ಯತಸೆ ಯತೇಥೆ ಯತದ್ವೇ ಯತೆ ಯತಾವಹೇ ಯತಾಮಹೇ.
ಯತಿ ಪ್ರಯತ್ನೆ ಧಾತು ತತಃ ಅವ್ಯಯ ಭೂಯಃ ಅನ್ನೋದು ಕೂಡ ಅವ್ಯಯವೇ. ಆಯ್ತಾ? ಸಂಸಿದ್ಧಿ ಅನ್ನೋದು ತಿನ್ ಪ್ರತ್ಯಯಾಂತವಾದ ಶಬ್ದ, ಅದು ಕುರುನಂದನ ಅನ್ನೋದು ಅಕಾರಾಂತವಾದ ಶಬ್ದ. ಆಯ್ತಾ? ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಸರಿನಾ? ಇಲ್ಲಿಗೆ ನಿಲ್ಸ್ಕೊಂಡಿರೋಣಂತೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರಗಳು ಆಚಾರ್ಯ. ಆಗ್ಲಿ, ಇವತ್ತಿನ ಪಾಠ ಇಲ್ಲಿಗೆ ಮುಗಿದಿದೆ. ಒಳ್ಳೇದಾಯ್ತು. ಮತ್ತೆ ಮುಂದಿನ ವಾರದ ಪಾಠದಲ್ಲಿ ಸೇರೋಣಂತೆ ಎಲ್ಲ. ಒಳ್ಳೇದು. ಹರಿಯೇ ನಮ ಆಚಾರ್ಯ. ಶಾಸ್ತ್ರ ನಮಸ್ಕಾರ.